ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶ್ರೀ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯ ಭಾಷ್ಯವಾಗಿ ಮೂಲ ತೆಲುಗಿನಲ್ಲಿ ಶ್ರೀಮತಿ ಪವನಿ ನಿರ್ಮಲಾ ಪ್ರಭಾವತಿ ಇವರಿಂದ ರಚಿಸಲ್ಪಟ್ಟು ಸದಾಶಿವ ದೇವುಡು ಇವರಿಂದ ಕನ್ನಡಕ್ಕೆ ಅನುವಾದಿಸಲ್ಪಟ್ಟಿರುವ ಭವಾನಿ ಸೌಂದರ್ಯ ಲಹರಿಯ 11ನೆಯ ಹಾಗೂ ಕೊನೆಯ ಅಧ್ಯಾಯಕ್ಕೆ ಸ್ವಾಗತ. ಈ ಅಧ್ಯಾಯದಲ್ಲಿ ಶ್ರೀ ಶಂಕರರು 36ರಿಂದ 41ರವರೆಗಿನ ಶ್ಲೋಕಗಳಲ್ಲಿ ನಮ್ಮ ಶರೀರದಲ್ಲೇ, ಅಂದರೆ ಮಾನವ ಶರೀರದಲ್ಲೇ ಶಿವಶಕ್ತಿಗಳ ಸಮ್ಮೇಳನ ಸ್ವರೂಪವನ್ನು ಆಯಾ ಚಕ್ರಗಳಲ್ಲಿ ಹೇಗೆ ಕಾಣಬೇಕೋ, ಕಂಡು ಉದ್ಧಾರವಾಗಬೇಕೋ ಅದನ್ನು ಬಹು ಚೆನ್ನಾಗಿ ಬೋಧಿಸುತ್ತಿದ್ದಾರೆ. ದೇಹೋ ದೇವಾಲಯ ಪ್ರೋಕ್ತಃ ಜೀವೋ ದೇವ ಸನಾತನಃ ತ್ಯಜೇದಜ್ಞಾನ ನಿರ್ಮಾಲ್ಯಂ ಸೋಹಂ ಭಾವೇನ ಪೂಜೆಗೆ ಎಂದು ಹೇಳಿದರು ಹಿರಿಯರು. ಈ ನಮ್ಮ ಮಾನವ ಶರೀರವೇ ಒಂದು ದೊಡ್ಡ ದೇವಾಲಯ. ಅದರಲ್ಲಿರುವ ಜೀವನೇ ದೇವರು. ಸನಾತನವಾದ ಆ ಪರಮಾತ್ಮ ಈ ಜೀವಾತ್ಮನೇ. ನಮ್ಮಲ್ಲಿರುವ ಅನೇಕ ರೀತಿಯ ಅಜ್ಞಾನವೆನ್ನುವ ಮಾಲಿನ್ಯವನ್ನು ಕಳೆದು ನೀನೇ ನಾನು, ನಾನೇ ನೀನು ಎನ್ನುವ ಸೋಹಂ ಭಾವನೆಯಿಂದ ಧ್ಯಾನಿಸಿದರೆ, ಅಂತಹ ಧ್ಯಾನವನ್ನು ಮಾಡಬಲ್ಲ ಸಾಧಕನಿಗೆ ತನ್ನ ದೇಹವೆಂಬ ದೇವಾಲಯದಲ್ಲಿ ನೆಲೆಸಿರುವ ಇಷ್ಟ ದೈವದ ಸಾಕ್ಷಾತ್ಕಾರ ತಪ್ಪದೆ ಉಂಟಾಗುತ್ತದೆ. ಬಾಹ್ಯದಲ್ಲಿ ನಮ್ಮ ಭಾರತ ದೇಶದಲ್ಲಿ ಇರುವ ದೇವಾಲಯಗಳೆಲ್ಲ ಮಾನವ ದೇಹದೊಳಗಿನ ಷಟ್ಚಕ್ರಗಳ ಧ್ಯಾನ ಯೋಗ ಪದ್ಧತಿ ಆಧಾರವಾಗಿ ನಿರ್ಮಿಸಿದಂತಹುವೆ. ಸ್ಥೂಲವಾಗಿ ಸೂಕ್ಷ್ಮವಾಗಿ ಆ ಪುರಾತನ ದೇವಾಲಯಗಳನ್ನು ನಾವು ಪರಿಶೀಲಿಸಿ ನೋಡಿದರೆ ಅವುಗಳೆಲ್ಲವನ್ನು ಅಂದಿನ ಆಲಯ ನಿರ್ಮಾಣ ಶಿಲ್ಪಿಗಳು, ವಾಸ್ತುಶಿಲ್ಪಿಗಳು ಒಂದು ಮಹಾ ತಪಸ್ಸು ಎಂಬಂತೆ ನಿರ್ಮಾಣ ಮಾಡಿದರು. ಅದಕ್ಕೆ ಅಂದಿನ ಮಹಾರಾಜರುಗಳ ಆಧ್ಯಾತ್ಮಿಕ ಉತ್ತಮ ಸಂಸ್ಕಾರ ನೆರವಾಗಿತ್ತು. ತಮಿಳುನಾಡಿನ ದೇವಾಲಯಗಳು ಇದಕ್ಕೆ ಉತ್ತಮ ಉದಾಹರಣೆಗಳು. ಎಲ್ಲರಿಗೂ ಧ್ಯಾನ ಯೋಗಗಳು ಸಾಧ್ಯವಲ್ಲ. ಮುಖ್ಯವಾಗಿ ನಮ್ಮ ದೇಶದಲ್ಲಿ ವಾಸಿಸುವ ಮಧ್ಯಮ ತರಗತಿ, ಅದಕ್ಕೆ ಕೆಳಗಿನವರು ನಿರಂತರವೂ ತಮ್ಮ ಜೀವನೋಪಾಯಕ್ಕೆ ಬೇಕಾದ ಕೆಲಸ ಕಾರ್ಯಗಳಲ್ಲಿ ಮಗ್ನರಾಗಿ ಹೋಗಿರುತ್ತಾರೆ. ಸ್ತ್ರೀಯರು ಅಷ್ಟೇ. ಮತ್ತೆ ಇವರೆಲ್ಲರಿಗೆ ದೈವಶಕ್ತಿ ಎನ್ನುವುದು ಹೇಗೆ ಬರಬೇಕು? ಅವೇ ದೇವಾಲಯಗಳು, ದೈವಶಕ್ತಿಯನ್ನು ಹಂಚುವ ಆಲಯಗಳು. ಹೇಗೆ ನೋಡೋಣ. ಹಿಂದೂ ದೇವಾಲಯಗಳನ್ನು ಒಂದು ದಿವ್ಯ ತಾಂತ್ರಿಕ ಯಂತ್ರ ಸ್ವರೂಪವಾಗಿ ರೂಪುಗೊಳಿಸಿದರು ಅಂದಿನ ವಿಶ್ವಕರ್ಮರು, ಅಂದರೆ ಶಿಲ್ಪಿಗಳು. ಅವರೆಲ್ಲರೂ ಮಂತ್ರಶಾಸ್ತ್ರ ಪಾರಂಗತರು, ತಂತ್ರಶಾಸ್ತ್ರ ಪ್ರವೀಣರು, ಋಷಿ ತುಲ್ಯರು. ಮಾನವ ಶರೀರದಲ್ಲಿ ಸ್ಥೂಲ ಸೂಕ್ಷ್ಮ ಕೋಶಗಳಿರುವಂತೆ ದೇವಾಲಯಗಳಲ್ಲೂ ಇವೆ. ಒಂದರಲ್ಲೊಂದು ಸೇರಿ ಚತುರಸ್ರವಾಗಿ ಪ್ರಾಕಾರಗಳಿರುತ್ತವೆ. ಗಮನಿಸಿ ನೋಡಿದರೆ ಕಂಚಿ ಕಾಮಾಕ್ಷಿ, ಮಧುರೆ ಮೀನಾಕ್ಷಿ, ಚಿದಂಬರೇಶ್ವರ, ಶ್ರೀರಂಗ ಇತ್ಯಾದಿ ಪ್ರಸಿದ್ಧವಾದ ದೇವಾಲಯಗಳನ್ನೆಲ್ಲ ಗಮನಿಸಿ ನೋಡಿ. ಚತುರಸ್ರಗಳಾಗಿ ಆರಂಭವಾಗುತ್ತವೆ ಪ್ರಾಕಾರಗಳು. ಈ ಚತುರಸ್ರಗಳು ಗರ್ಭಗುಡಿಯವರೆಗೂ ಒಂದರಲ್ಲೊಂದು ಇವೆ. ಇವೆಲ್ಲವನ್ನು ನಾವು ಪ್ರದಕ್ಷಿಣೆ ಮಾಡುತ್ತೇವೆ, ಅದಕ್ಕೆ ತಕ್ಕ ಸ್ತೋತ್ರಗಳನ್ನು ಹೇಳಿಕೊಳ್ಳುತ್ತಾ ಅಲ್ಲವೇ. ಹೊರಗಡೆ ಮೊದಲನೆಯದಾಗಿರುವುದನ್ನು ಚತುರಸ್ರ ಪ್ರಾಕಾರ ಅಥವಾ ಬಾಹ್ಯ ದ್ವಾರವೆನ್ನುತ್ತಾರೆ. ಇದರೊಳಗಿನ ಚತುರಸ್ರ ಮಧ್ಯಹಾರ ಎನ್ನುತ್ತಾರೆ. ಅದರೊಳಗಿನ ಚತುರಸ್ರ ಅಂತರಹಾರ ಎನ್ನುತ್ತಾರೆ. ಅದರೊಳಗೆ ಅಂತರ್ಮಂಡಲ ಇರುತ್ತದೆ. ಈ ವಿಧವಾಗಿ ಬಾಹ್ಯ ಪ್ರಾಕಾರದಿಂದ ಮೂಲ ವಿಗ್ರಹವಿರುವ ಗರ್ಭಗುಡಿಯವರೆಗೆ 5 ಪ್ರತ್ಯೇಕ ಚತುರಸ್ರಗಳಾಗಿ ದೇವಾಲಯ ಪ್ರಾಕಾರಗಳಿರುತ್ತವೆ. ಅಂತರ್ಮಂಡಲದಲ್ಲಿ, ಅಂದರೆ ಗರ್ಭಗುಡಿಯಲ್ಲಿ ಮೂಲ ವಿರಾಟ್, ಅಂದರೆ ಮೂಲ ವಿಗ್ರಹ, ಕೆಳಗೆ ಒಂದೊಂದಾಗಿ ವಿವಿಧ ವಸ್ತು ಸಮೂಹಗಳಿಂದ ಕೂಡಿದ 6 ವಿಭಾಗಗಳು ಪ್ರತಿಷ್ಠೆ ಮಾಡಲ್ಪಡುತ್ತವೆ. ಇದನ್ನೇ ಷಡಾಧಾರ ಪ್ರತಿಷ್ಠಾ ಎನ್ನುತ್ತಾರೆ. ಭೂಮಿಯ ಮೇಲೆ 6 ಸ್ಥೂಲ ಕೋಶಗಳನ್ನು ಒಂದರ ಮೇಲೊಂದು ಕೂಡಿಸಿ ಅದರ ಮೇಲೆ 6 ಸೂಕ್ಷ್ಮ ಕೋಶಗಳನ್ನು ಏರ್ಪಡಿಸಲಾಗುತ್ತದೆ. ನಮ್ಮ ದೇಹದಲ್ಲಿನ ಷಟ್ಚಕ್ರ ನಿರ್ಮಾಣವೇ ಈ ಷಡಾಧಾರ ಪ್ರತಿಷ್ಠೆಯ ಉದ್ದೇಶ. ಈ 6 ಅಂತಸ್ತಿನ ಷಡಾಧಾರ ಪ್ರತಿಷ್ಠೆಯಲ್ಲಿ ಮೇಲ್ಭಾಗದಲ್ಲಿ ಬ್ರಹ್ಮರಂಧ್ರ, ಅಂದರೆ ಸಹಸ್ರಾರದ ಮೇಲೆ ಮೂಲ ವಿರಾಟ್ನ ಪ್ರತಿಷ್ಠೆ ನಡೆಯುತ್ತದೆ. ತಸ್ಯ ಶಿಖಾಯ ಮಧ್ಯೆ ಪರಮಾತ್ಮ ವ್ಯವಸ್ಥಿತಃ ಸಬ್ರಹ್ಮ ಸಹರಿ ಸಹಿ ಸ್ವಸ್ಯ ಸಬ್ರಹ್ಮ ಸಶಿವ ಸಹರಿ ಸೇಂದ್ರ ಸಾಕ್ಷರ ಪರಮ ಸ್ವರಾಟ್ ಎನ್ನುವ ಮಂತ್ರಪುಷ್ಪದಲ್ಲಿನ
ಮಂತ್ರದ ಸಾಕಾರ ರೂಪವೇ ಈ ಷಡಾಧಾರ ಪ್ರತಿಷ್ಠೆ. ಈ ಮೂಲ ವಿರಾಟ್ಗೆ ಋಷಿಗಳು, ಋಷಿತುಲ್ಯರು ಆದ ಸದ್ಬ್ರಾಹ್ಮಣರು ಮೊದಲು ತಮ್ಮ ಶರೀರ ಶುದ್ಧಿ, ಮನಃಶುದ್ಧಿ, ಭೂತಶುದ್ಧಿ ಮಾಡಿಕೊಂಡು ತಾವು ಶಿವರಾಗಿ, ಆನಂತರ ಮೂಲ ವಿರಾಟ್ ಅನ್ನು ದೈವವಾಗಿ ತಮ್ಮ ಮಂತ್ರೋಚ್ಚಾರಣೆಯಿಂದ ಪ್ರಾಣ ಪ್ರತಿಷ್ಠೆ ಮಾಡಿ ತಮ್ಮಲ್ಲಿನ ಮಂತ್ರ ಶಕ್ತಿಯ ಮೂಲಕ ಚೇತನ ಪರಬ್ರಹ್ಮವಾಗಿ ಮಾಡುತ್ತಾರೆ. ಆಗಲೇ ಆ ಶಿಲಾರೂಪ ದೈವ ಸ್ವರೂಪವಾಗಿ, ದೈವವಾಗಿ ಜೀವ ಕಳೆಯಿಂದ ಸಾಕ್ಷಾತ್ಕರಿಸಿ ತನಗೆ ಪೂಜೆ ಮಾಡುವ ಭಕ್ತರಿಗೆ ತನ್ನ ದಿವ್ಯ ಶಕ್ತಿಯನ್ನು ಪ್ರಸಾದಿಸುತ್ತದೆ. ಸಾಮಾನ್ಯ ಮಾನವರೆಲ್ಲ ದೇವಾಲಯ ಪ್ರದಕ್ಷಿಣೆ ಮಾಡುತ್ತಾ ಆಯಾ ಚತುರಸ್ರ ಪ್ರಾಕಾರಗಳನ್ನು ದಾಟುತ್ತಾ ತಮ್ಮಲ್ಲಿರುವ ಷಟ್ಚಕ್ರಗಳನ್ನು ಧ್ಯಾನ ಯೋಗದಿಂದ ದಾಟುವ ಆ ಅನುಭವವನ್ನು ಬಾಹ್ಯವಾಗಿ ಪಡೆದು ಉದ್ಧಾರವಾಗುತ್ತಾರೆ. ಧ್ಯಾನ ಯೋಗದಿಂದ ಸಾಧಕರು ಪಡೆಯುವ ಮೋಕ್ಷವನ್ನು ಆ ತಂತ್ರವಿದ್ಯೆಗಳೇನೂ ತಿಳಿಯದ ಸಾಮಾನ್ಯರು ಈ ದೇವಾಲಯ ಪ್ರದಕ್ಷಿಣೆಗಳಿಂದ, ಮೂಲ ವಿರಾಟ್ ದರ್ಶನದಿಂದ, ಸ್ತೋತ್ರಗಳ ಮೂಲಕ ತಮ್ಮ ತಮ್ಮ ಸಂಸ್ಕಾರಗಳಿಗೆ ಅನುಗುಣವಾಗಿ ಶಕ್ತಿಪಾತ ಪಡೆದು ಕೋರಿಕೆಗಳ ಸಾಫಲ್ಯ ಹೊಂದುತ್ತಾರೆ. ಗರ್ಭಗುಡಿಯ ಮೇಲೆ ಇರುವ ಕಲಶವೇ, ಆ ಗೋಪುರವೇ ದೈವದ ಶಿರಸ್ಸು, ಕಿರೀಟವಾಗಿ ಭಾವಿಸುತ್ತಾರೆ. ಅದಕ್ಕೆ ಶ್ರೀಶೈಲ ಶಿಖರಂ ದೃಷ್ಟ್ವಾ ಪುನರ್ಜನ್ಮ ನವಿದ್ಯತೆ ಎಂದರು ಹಿರಿಯರು. ಸಾಮಾನ್ಯ ಜನರು ತಮ್ಮ ಕೆಲಸದ ಮೇಲೆ ಹೋಗುತ್ತಾ ದಾರಿಯಲ್ಲಿ ಆಲಯ ಮುಖದ್ವಾರದ ಹತ್ತಿರ ನಿಂತು ಶಿಖರ ದರ್ಶನ ಮಾಡಿ ಭಕ್ತಿಯಿಂದ ನಮಸ್ಕರಿಸಿ ಹೋಗುವುದನ್ನು ನೋಡುತ್ತೀರಿ. ಆ ಶಿಖರ ದರ್ಶನ ಮಾತ್ರದಿಂದಲೇ ಮೂಲ ವಿರಾಟ್ ಅನ್ನು ದರ್ಶಿಸಿದ ಫಲವಿರುತ್ತದೆ ಎನ್ನುತ್ತಾರೆ ಹಿರಿಯರು. ಇಂದು ದೇವಾಲಯ ನಿರ್ಮಾಣವೆಂದರೆ ಆತುರಾತುರವಾಗಿ ಸಿಮೆಂಟು, ಇಟ್ಟಿಗೆ, ಕಬ್ಬಿಣಗಳನ್ನು ಕೊಂಡು ಸಿಮೆಂಟ್ ಸ್ಲ್ಯಾಬ್ಗಳಾಗಿ ಹೊಯ್ದು ಕಟ್ಟಡ ಕಟ್ಟಿ ಅದರಲ್ಲಿ ವಿಗ್ರಹವೊಂದನ್ನು ಪ್ರತಿಷ್ಠೆ ಮಾಡುವಂತಹದು. ಅದು ಒಳ್ಳೆಯ ಹಾಲ್ ಆಗಬಹುದಷ್ಟೇ, ದೇವಾಲಯವಲ್ಲ. ಹಾಗೆಯೇ ದೈವ ದರ್ಶನವು ರಾಜಕೀಯ ನಾಯಕರಿಗಂತೂ ಆತುರಾತುರವಾಗಿ ಹೆಲಿಕಾಪ್ಟರ್ನಿಂದಿಳಿದು ರಾಜಲಾಂಛನಗಳೊಡನೆ ಗರ್ಭಗುಡಿಯೊಳಗೆ ಹೋಗಿ ತಮ್ಮ ಅಂತಸ್ತಿಗೆ ಪೂಜಾರಿಗಳಿಂದ ಹಿಡಿದು ದೇವರು ಸಹ ಗಡ ನಡುಗುವಂತೆ ಮಾಡಿ ಪೂಜಾ ಕಾರ್ಯಕ್ರಮವಾದ ನಂತರ ಶೇಷವಸ್ತ್ರವೆನ್ನುವ ಹೆಸರಿನಲ್ಲಿ ಬೆಲೆ ಬಾಳುವ ಪಟ್ಟ ಸೀರೆ ವಸ್ತುಗಳನ್ನು ಪಡೆದು ಹೊರಡುವ ತಂತ್ರವಾಗಿ ಹೋಗಿದ್ದರೆ, ಮಧ್ಯಮ ತರಗತಿಯವರಿಗೆ, ಸಾಮಾನ್ಯರಿಗೆ ಪ್ರಾಕಾರಗಳೆಂದರೇನೋ ತಿಳಿಯದೆ ಮೈಲಿಗಟ್ಟಲೆ ಕ್ಯೂನಲ್ಲಿ ನಿಂತು ಎಲ್ಲಿ ಹೋಗುತ್ತಿದ್ದೇವೆ ಎಂಬುದನ್ನು ತಿಳಿಯದೆ ಇರುವೆ ನೊಣಗಳ ಹಿಂಡಿನಂತೆ ಕೂಡಿ ಗರ್ಭಗುಡಿಯಲ್ಲಿ ತುಂಬಿಕೊಂಡು ಉಸಿರಾಡಲೂ ಕಷ್ಟಪಡುತ್ತಾ ಮೂಲ ವಿಗ್ರಹವನ್ನು ಅರ್ಧ ಸೆಕೆಂಡು ಕಾಲ ನೋಡಿ, ಅಮ್ಮಯ್ಯ, ಪ್ರಾಣ ಸಹಿತ ಈಚೆಗೆ ಬಂದೆವಲ್ಲ ದೇವರೇ, ಈ ಸಂದಣಿಯಲ್ಲಿ ಮಕ್ಕಳು ಉಸಿರು ಸಿಕ್ಕಿ ಹಾಕಿಕೊಂಡು ಶಿವಶಿವ ಎನ್ನುತ್ತಾರೇನೋ ಎಂದು ಹೆದರಿದ್ದೆವು ಎಂದು ನಿಟ್ಟುಸಿರು ಬಿಡುವ ಧರ್ಮ ದರ್ಶನಗಳು. 25, 50, 100 ರೂಪಾಯಿಗಳ ಧರ್ಮ ದರ್ಶನಗಳು ಏರ್ಪಾಡಾಗಿವೆ. ಆ ಕ್ಯೂಗಳಲ್ಲಿನ ಅಸಹ್ಯಕ್ಕಿಂತ ಮನೆಯಲ್ಲೇ ಸಾವಧಾನವಾಗಿ ಕುಳಿತು ರಾಮ, ಕೃಷ್ಣ ಎಂದು ಮನಸ್ಫೂರ್ತಿಯಾಗಿ ಕರೆದರೆ ದೈವದ ಮೇಲೆ ಮನಸ್ಸು ನಿಲ್ಲಿಸಬಹುದು ಎಂಬ ವೇದಾಂತವೂ ಬರುತ್ತದೆ. ಈ ಸೌಂದರ್ಯ ಲಹರಿಯಲ್ಲಿ ಆದಿಶಂಕರರು ನಮ್ಮ ಈ ದೇಹದೊಳಗೇ ನೆಲೆಸಿರುವ ಜಗನ್ಮಾತೆ, ಜಗತ್ಪಿತರ ಸ್ವರೂಪವನ್ನು ವರ್ಣಿಸುತ್ತಿದ್ದಾರೆ. ಈ ದೇಹದಲ್ಲೇ ಆ ದೈವ ದರ್ಶನ ಮಾಡಿ ಎನ್ನುತ್ತಿದ್ದಾರೆ. ಶ್ಲೋಕ 36. ಆಜ್ಞಾ ಚಕ್ರದಲ್ಲಿ ದೈವ ಸ್ವರೂಪ. ಮೊದಲಿಗೆ ಶ್ಲೋಕವನ್ನು ಆಲಿಸೋಣ. ವಾಜ್ಞಾಚಕ್ರಸ್ಥಂ ತಪನ ಶಶಿಕೋಟಿ ದ್ಯುತಿಧರಂ ಪರಂ ಶಂಭುಂ ವಂದೇ ಪರಿಮಿಲಿತ ಪಾರ್ಶ್ವಂ ಪರಚಿತಾ ಯಮಾರಾಧ್ಯನ್ ಭಕ್ತ್ಯ ರವಿಶಶಿಶುಚೀನಾಂ ವಿಷಯೇ ನಿರಾಲೋಕೆ ಲೋಕೆ ನಿವಸತಿ ಭಾಲೋಕ ಭುವನೇ. ಅರ್ಥ: ಹೇ ತಾಯಿ ಭಗವತಿ, ನಿನ್ನ ಆಜ್ಞಾಚಕ್ರವನ್ನು ಅಧಿಷ್ಠಿಸಿರುವವನು, ಕೋಟಿ ರವಿ ಚಂದ್ರರ ಕಾಂತಿಯನ್ನು ಧರಿಸಿದವನು, ಪರ ಎನ್ನುವ ಚಿತ್ತಿಂದ ಆವರಿಸುವ ಪಾರ್ಶ್ವಗಳುಳ್ಳವನು ಆಗಿರುವ ಆ ಶಂಭುವಿಗೆ ಈ ಸಾಧಕನು ನಮಸ್ಕರಿಸುತ್ತಿದ್ದಾನೆ. ಅವನನ್ನು ಪರಮ ಭಕ್ತಿಯಿಂದ ಆರಾಧಿಸುವ ಭಕ್ತ ಸೂರ್ಯ ಚಂದ್ರರಿಗೂ ಅಗೋಚರವಾದ, ನೋಡಲ ಶಕ್ಯವಾದ, ವಿಜನವಾದ ಜ್ಯೋತಿರ್ಲೋಕದಲ್ಲಿ ನಿವಸಿಸುತ್ತಾನೆ. ಈ ಶ್ಲೋಕದಲ್ಲಿ ಶ್ರೀಶಂಕರರು ತಾವೇ ಸಾಧಕರಾಗಿ ಅಮ್ಮನವರಿಗೆ ಶರಣಾಗಿದ್ದಾರೆ. ಪರ ಎನ್ನುವ ಚಿತ್ತಿಂದ ಆವರಿಸಲ್ಪಟ್ಟ
ಪಾರ್ಶ್ವಗಳುಳ್ಳ ರೂಪದಿಂದ, ಅಂದರೆ ಅರ್ಧನಾರೀಶ್ವರ ರೂಪದಿಂದ ಯಾವ ಸಾಧಕ ಈಶ್ವರನ ಶಿವಸ್ವರೂಪವನ್ನು ಆರಾಧಿಸುತ್ತಾನೋ ಅಂತಹ ಸಾಧಕ ಸೂರ್ಯಚಂದ್ರರಿಗೂ ಅಗೋಚರನಾಗಿ ಸಾಮಾನ್ಯ ದೃಷ್ಟಿಗೆ ನಿಲುಕದ ವಿಜನವಾದ ಜ್ಯೋತಿರ್ಲೋಕದಲ್ಲಿ ನಿವಸಿಸಬಲ್ಲವನಾಗುತ್ತಾನೆ. ಎಂದರೆ ಕಾರ್ಗತ್ತಲಿನಲ್ಲಿ ಹೊಳೆಯುವ ಬೆಳಕಿನ ಪುಂಜವಾಗಿ ಭಾಗವತದಲ್ಲಿ ವರ್ಣಿಸಿದ ಹಾಗೆ ಸೂರ್ಯ ಚಂದ್ರ ನಕ್ಷತ್ರ ಮಂಡಲಗಳ ಆಚೆ ಶಾಶ್ವತ ಮೋಕ್ಷಧಾಮವನ್ನು ಸೇರಬಲ್ಲವನಾಗುತ್ತಾನೆ ಎಂದು ಭಾವ. ಈ ಜನನ ಮರಣ ಚಕ್ರ ಭ್ರಮಣದಿಂದ ಶಾಶ್ವತ ಮುಕ್ತಿ ಪಡೆಯುತ್ತಾನೆ. ಆ ತಾಯಿಯ ಆಜ್ಞಾಚಕ್ರವೇ ಶಂಭು ನಿಲಯ. ಇದು ಸಾಧಕರು ತಮ್ಮ ಶರೀರದಲ್ಲಿ ಫಾಲ ಭಾಗದಲ್ಲಿ, ಅಂದರೆ ಹಣೆಯ ಭಾಗದಲ್ಲಿ ದರ್ಶನ ಮಾಡುತ್ತಾರೆ. ಯೋಗ ಸಾಧನೆಯಲ್ಲಿ ಸಾಧಾರಣ ಮಾನವರಿಗೆ ಮಾಮೂಲಾಗಿ ಮಾಡುವ ಪೂಜೆಗಳು, ಜಪಗಳು, ನಾಮ ಜಪಗಳಿಂದ ಆ ತಾಯಿಯ ಆಜ್ಞಾಚಕ್ರ, ಆ ತಾಯಿಯ ಹಣೆ ಭಾಗವನ್ನು ಭಾವಿಸಿಕೊಂಡರೂ ಅದರಲ್ಲಿ ಈಶ್ವರ ದರ್ಶನವಾಗಿ ಉದ್ಧಾರವಾಗಬಹುದು. ಶ್ಲೋಕ 37. ವಿಶುದ್ಧಿ ಚಕ್ರ. ಮೊದಲಿಗೆ ಶ್ಲೋಕವನ್ನು ಆಲಿಸೋಣ. ವಿಶುದ್ಧೌ ತೇ ಶುದ್ಧ ಸ್ಫಟಿಕ ವಿಶದಂ ವ್ಯೋಮಜನಕಂ ಶಿವಂ ಸೇವೆ ದೇವೀಮಪಿ ಶಿವಸಮಾನ ವ್ಯವಸಿತಾ ಯಯೋ ಕಾಂತ್ಯ ಶಶಿಕಿರಣ ಸಾರೂಪ್ಯ ಸರಣೆ ವಿಧೂತಾಂತಧ್ವಾಂತ ವಿಲಸತಿ ಚಕೋರೀವ ಜಗತಿ. ಅರ್ಥ: ಹೇ ಭಗವತಿ, ಜಗನ್ಮಾತೆ, ಶಿವಶಕ್ತಿಯರಾದ ನಿಮ್ಮಿಬ್ಬರಿಂದ ಬರುವ ಚಂದ್ರ ಕಿರಣಗಳಂತಹ ಸಾರೂಪ್ಯ ಕಾಂತಿಯಿಂದ ಈ ಜಗತ್ತು ಅಜ್ಞಾನಾಂಧಕಾರದಿಂದ ದೂರವಾಗಿ ಚಂದ್ರ ಕಿರಣಗಳೆನ್ನುವ ಅಮೃತವನ್ನು ಕುಡಿದು ಆನಂದಿಸುವ ಚಕೋರ ಪಕ್ಷಿಯಂತೆ ನಿನ್ನ ವಿಶುದ್ಧ ಚಕ್ರದಲ್ಲಿ ಶುದ್ಧ ಸ್ಫಟಿಕ ನಿರ್ಮಲನಾದ ವ್ಯೋಮ ಜನಕನಾದ ಶಿವನನ್ನು, ಆತನೊಡನೆ ಸಮಾನ ಪ್ರಯತ್ನವುಳ್ಳ, ಅಂದರೆ ಸಮಾನ ಶಕ್ತಿಯುಳ್ಳ ದೇವಿಯಾದ ನಿನ್ನನ್ನು ಸೇವಿಸುತ್ತಿದ್ದೇನೆ. ಈ ಶ್ಲೋಕದಲ್ಲಿ ಶ್ರೀ ಶಂಕರರು ವಿಶುದ್ಧಿ ಚಕ್ರ, ಅಂದರೆ ಕಂಠ ಪ್ರದೇಶದಲ್ಲಿರುವ 16 ದಳಗಳ ಚಕ್ರದಲ್ಲಿರುವ ಆತ್ಮತತ್ವ ಮಿಳಿತವಾಗಿ ಆತ್ಮತತ್ವದಿಂದ ಬಂದ ಆಕಾಶ ತತ್ವವನ್ನು ವ್ಯೋಮಜನಕನಾದ ಈಶ್ವರನಾಗಿ ವರ್ಣಿಸುತ್ತಿದ್ದಾರೆ. ಶಿವಶಕ್ತಿಗಳಿಬ್ಬರ ಐಕ್ಯ ಚಂದ್ರ ಕಿರಣಗಳಾಗಿ ಅವುಗಳನ್ನು ಕುಡಿದು ಆನಂದಿಸುವ ಚಕೋರದಂತೆ ಈ ಜಗತ್ತನ್ನು, ಈ ಜಗತ್ತಿನಲ್ಲಿರುವ ಭಕ್ತರನ್ನು, ಸಾಧಕರನ್ನು ವರ್ಣಿಸುತ್ತಿದ್ದಾರೆ. ವಿಶುದ್ಧಿ ಚಕ್ರ ಆಕಾಶ ತತ್ವ. ಇದು ಶಬ್ದ ಪ್ರಧಾನ ಚಕ್ರ. ಇಲ್ಲಿಯೇ ಮನುಷ್ಯರಲ್ಲಿ ನಾದರೂಪ ಆಲೋಚನೆಗಳು ವೈಖರಿ ರೂಪದಲ್ಲಿ ಶಬ್ದವಾಗಿ, ವಾಕ್ಕಾಗಿ, ಕವಿತ್ವವಾಗಿ, ಗಾನ ಉಪನ್ಯಾಸಗಳಾಗಿ ಸ್ಪಷ್ಟವಾಗಿ ರೂಪುಗೊಂಡು ಅವರಿಗೆ ಗೌರವ ಯಶಸ್ಸುಗಳನ್ನು ಪ್ರಸಾದಿಸುತ್ತದೆ. ಈ ವಿಶುದ್ಧಿ ಚಕ್ರವನ್ನು, ಅದರಲ್ಲಿನ ಶಿವಶಕ್ತಿಯರನ್ನು ಧ್ಯಾನಿಸುವ ಸಾಧಕರು ಅವರಲ್ಲಿನ ನಾದ ಬ್ರಹ್ಮ ಸ್ವರೂಪವನ್ನು ದೈವವಾಣಿಯಾಗಿ ಕೇಳಬಲ್ಲರು. ಇದಕ್ಕೆ ಒಂದು ಕಥೆ ಉದಾಹರಣೆಯಾಗಿ ಹೇಳೋಣ. ಶ್ರೀ ಶಂಕರರ ಮುಖ್ಯ ಶಿಷ್ಯರಾದ ಪದ್ಮಪಾದರ ಬಗ್ಗೆ ಈ ಮುಂಚೆ ಸ್ವಲ್ಪ ತಿಳಿದುಕೊಂಡಿದ್ದೇವಲ್ಲವೇ? ಈ ಪದ್ಮಪಾದರ ಪೂರ್ವನಾಮ, ಅಂದರೆ ಶ್ರೀ ಶಂಕರರು ಅವರಿಗೆ ಸನ್ಯಾಸ ನೀಡುವುದಕ್ಕಿಂತ ಮುಂಚಿನ ನಾಮ ವಿಷ್ಣು ಶರ್ಮ. ವಿಷ್ಣು ಶರ್ಮ ಸುಂದರ ರೂಪ, ವಾಕ್ಕು, ಸಂಸ್ಕೃತ ಪಾಂಡಿತ್ಯವಿದ್ದ ಯುವಕ. ಆತ ಶ್ರೀ ನೃಸಿಂಹೋಪಾಸಕ. ನೃಸಿಂಹ ಸ್ವಾಮಿಯನ್ನು ಸಾಕ್ಷಾತ್ಕರಿಸಿಕೊಳ್ಳಬೇಕೆಂದು ತೀವ್ರ ಸಾಧನೆಯಲ್ಲಿ ನಿರತನಾದ. ಒಂದು ಸಲ ಒಬ್ಬ ಗುರುವನ್ನು ನೃಸಿಂಹಸ್ವಾಮಿಯ ಸಾಕ್ಷಾತ್ಕಾರ ಮಾಡಿಕೊಳ್ಳಲು ಸುಲಭೋಪಾಯವನ್ನು ಹೇಳಿರೆಂದು ಕೋರಿದ ವಿಷ್ಣು ಶರ್ಮ. ಆ ಗುರುವು, ಈ ಯುವಕ ಏನೋ ಕೇಳುತ್ತಿದ್ದಾನೆ ಅಷ್ಟೇ ಹೊರತು ಇವನೇನು ತೀವ್ರ ಸಾಧನೆ ಮಾಡುತ್ತಾನೆ ಎಂದುಕೊಂಡು ಅವನಿಗೆ ಏನಾದರೊಂದು ಹೇಳಬೇಕೆಂದು, ಹೀಗೆ ಗ್ರಾಮದಲ್ಲಿ ನಿಮ್ಮ ಮನೆಯಲ್ಲಿ ಸಕಲ ಸೌಲಭ್ಯಗಳನ್ನು ಅನುಭವಿಸುತ್ತಾ ಕೂತು ಪೂಜೆ ಮಾಡಿದರೆ ನೃಸಿಂಹ ಸಾಕ್ಷಾತ್ಕರಿಸುತ್ತಾನೆಯೇ? ಎಂದಿಗೂ ಇಲ್ಲ. ಆ ಸ್ವಾಮಿ ಕಾಡಿನ ಗುಹೆಗಳಲ್ಲಿರುತ್ತಾನೆ. ಅದು ಅವನಿಗೆ ಪ್ರೀತಿಪಾತ್ರವಾದ ಜಾಗಗಳು. ಅಲ್ಲಿಗೆ ಹೋಗಿ ಉಪಾಸನೆ ಮಾಡಬೇಕು, ಅನ್ವೇಷಣೆ ಮಾಡಬೇಕು. ಅಬ್ಬಬ್ಬ, ಅದು ಬಹಳ ಪ್ರಯಾಸದಿಂದ ಕೂಡಿದ ಕೆಲಸ ಎಂದು ಹೇಳಿ ಹೊರಟು ಹೋದ. ಯುವಕನಾದ ವಿಷ್ಣು ಶರ್ಮ ಹಠಮಾರಿ, ಪಂಡಿತ. ಪಾಂಡಿತ್ಯದಿಂದ ಬಂದ ಅಹಂಕಾರವೂ ಇದೆ. ತನಗೆಲ್ಲವೂ ತಿಳಿದಿದೆ. ತಾನು ಎಂತಹ ಸಾಧನೆಯನ್ನಾದರೂ ಮಾಡಬಲ್ಲೆ ಎನ್ನುವ ಅತಿಯಾದ ಆತ್ಮವಿಶ್ವಾಸವೂ ಇದೆ. ಅದರಿಂದ
ಅವನು ಅದೇ ರಾತ್ರಿ ತನ್ನ ಗ್ರಾಮದಿಂದ ಬಹಳ ದೂರದಲ್ಲಿದ್ದ ಬೆಟ್ಟ ಗುಡ್ಡ ಪ್ರದೇಶದ ದಟ್ಟ ಅಡವಿ ಸೇರಿದ. ಅಹೋಬಲ ಎಂದು ಆ ಪ್ರದೇಶದ ಹೆಸರು. ನರಸಿಂಹಸ್ವಾಮಿಯ ವಿಶ್ವರೂಪವನ್ನು ದರ್ಶಿಸಿದ ದೇವತೆಗಳೆಲ್ಲ ಹಿರಣ್ಯಕಶಿಪುವಿನ ನಿಧನಾನಂತರ ಆತನನ್ನು ಸ್ತೋತ್ರ ಮಾಡುತ್ತಾ ಅಹೋ ವೀರ್ಯ ಮಹೋ ಶೌರ್ಯ ಮಹೋಬಲಂ ಪರಾಕ್ರಮಂ ನಾರಸಿಂಹ ಪರಂ ದೈವ ಮಹೋಬಲ ಮಹೋಬಲಂ ಎಂದು ಹೊಗಳಿ ಶಾಂತಿಗೊಳಿಸಲು ಪ್ರಯತ್ನಿಸಿದರು. ಅದು ಇದೇ ಪ್ರದೇಶದಲ್ಲಿ ಆದ್ದರಿಂದ ಮಹೋಬಲ ಎಂದು ಹೆಸರುಗೊಂಡು ಪಾಮರ ಭಾಷೆಯಲ್ಲಿ ಅದು ಅಹೋಬಲವಾಯಿತು. ಅದನ್ನೇ ಈಗ ಅಹೋಬಿಲ ಎನ್ನುತ್ತಾರೆ. ಈ ಅಹೋಬಲ ಅರಣ್ಯಕ್ಕೆ ಯುವಕ ವಿಷ್ಣು ಶರ್ಮಾ ಶ್ರೀ ನಾರಸಿಂಹ ಸಾಕ್ಷಾತ್ಕಾರಕ್ಕೆಂದು ಹೊರಟ. ದೊಡ್ಡದಾಗಿ ಲಕ್ಷ್ಮೀ ನರಸಿಂಹ ಸ್ತೋತ್ರಗಳನ್ನು ಹೇಳಿಕೊಳ್ಳುತ್ತಾ ಕಾಡಿನಲ್ಲೆಲ್ಲ ಸುತ್ತಾಡತೊಡಗಿದ. ಬೆಟ್ಟದಲ್ಲಿನ ಗುಹೆಗಳನ್ನು ಹುಡುಕುತ್ತಾ ಕಾಡೆಲ್ಲ ಸುತ್ತಿದ. ಹೀಗೆ 5-6 ದಿನಗಳು ಕಳೆದವು. ಹೊತ್ತು ಗೊತ್ತಿಗೆ ಆಹಾರ ನಿದ್ರೆ ಇಲ್ಲದೆ ಕಾಡಿನಲ್ಲಿ ಸುತ್ತಿ ಸುತ್ತಿ ವಿಷ್ಣು ಶರ್ಮಾ ಆಯಾಸಪಟ್ಟ. ಆದರೂ ಹಠದಿಂದ ಸ್ತೋತ್ರಗಳು ಮಂತ್ರಗಳು ಮಾತ್ರ ದೊಡ್ಡದಾಗಿ ಹೇಳುತ್ತಲೇ ಇದ್ದಾನೆ. ಕಡೆಗೆ ಗಂಟಲು ಕಟ್ಟಿ ಮಾತು ಆಡಲಾಗದ ಸ್ಥಿತಿಗೆ ಬಂದ. ಈ ಮಂತ್ರ ಸ್ತೋತ್ರಗಳನ್ನು ಹೇಳಿಕೊಂಡು ತಿರುಗುತ್ತಿದ್ದ ಯುವಕನನ್ನು ಒಬ್ಬ ಬೇಡರವನು ದಿನವೂ ಗಮನಿಸುತ್ತಿದ್ದ. ಬ್ರಹ್ಮ ತೇಜಸ್ಸಿನಿಂದ ಕೂಡಿದ್ದ ಈ ಯುವಕ ಏಕೆ ಹೀಗೆ ಗಟ್ಟಿಯಾಗಿ ಅರಚುತ್ತಾ ಅಡವಿಯೆಲ್ಲ ಸುತ್ತುತ್ತಿದ್ದಾನೆ ಅವನಿಗೆ ಅರ್ಥವಾಗಲಿಲ್ಲ. 4 ದಿನ ನಮಗೇಕೆ ಎಂದು ಸುಮ್ಮನಿದ್ದವನು 5ನೆಯ ದಿನ ಒಂದು ದೊಡ್ಡ ಗಿಡದ ಕೆಳಗೆ ಆಯಾಸದಿಂದ ಕಣ್ಣಲ್ಲಿ ನೀರು ಸೋರುತ್ತಿರಲು ನಡೆಯಲು ಶಕ್ತಿ ಇಲ್ಲದೆ ಪ್ರಾಣವಿಲ್ಲದಂತೆ ಕೂತಿದ್ದ ವಿಷ್ಣು ಶರ್ಮನನ್ನು ನೋಡಿ ಅವನಿಗೆ ಸುಮ್ಮನಿರಲಾಗಲಿಲ್ಲ. ಅವನ ಬಾಧೆಯೇನೋ ತಿಳಿದುಕೊಳ್ಳಬೇಕು ಎಂದುಕೊಂಡು ಅವನ ಹತ್ತಿರ ಬಂದು ನಮಸ್ಕಾರ ಮಾಡಿ, ನಿನಗೇನು ಬೇಕು ದೊರೆ? ಏನೇನೋ ಮಂತ್ರಗಳನ್ನು ಹೇಳಿಕೊಳ್ಳುತ್ತಾ ಕಾಡೆಲ್ಲ ಅಲೆಯುತ್ತಿದ್ದೀಯಲ್ಲ ಎಂದು ಕೇಳಿದ ಸ್ನೇಹಪೂರ್ವಕವಾಗಿ. ನಾನು ನರಸಿಂಹನನ್ನು ಹುಡುಕುತ್ತಿದ್ದೇನೆ ಎಂದ ವಿಷ್ಣು ಶರ್ಮಾ ನೀರಸನಾಗಿ. ಆ ಸ್ವಾಮಿ ಹೇಗಿರುತ್ತಾನೆ ಹೇಳು, ನಾನು ಕರೆದುಕೊಂಡು ಬರುತ್ತೇನೆ. ನಮ್ಮ ತಾತ ಮುತ್ತಾತಂದಿರು ಈ ಮಣ್ಣಿನಲ್ಲೇ ಹುಟ್ಟಿ ಈ ಮಣ್ಣಿನಲ್ಲೇ ಸೇರಿ ಹೋದರು. ನಾನೂ ಅಷ್ಟೇ. ಇಲ್ಲಿನ ಗಿಡ ಮರಗಳು ಬೆಟ್ಟ ಗುಡ್ಡ ಅಂಗುಲಂಗುಲವು ನನಗೆ ಗೊತ್ತು ಎಂದ ಆ ಬೇಡ. ವಿಷ್ಣು ಶರ್ಮಾ ನರಸಿಂಹಸ್ವಾಮಿಯನ್ನು ವರ್ಣಿಸಿದ. ಅರ್ಧ ಸಿಂಹನದಂತೆ ಅರ್ಧ ಮನುಷ್ಯನಂತೆ ಇರುತ್ತಾನೆ. ಸಿಂಹ ಮುಖ, ಸಿಂಹದಂತೆ ಗರ್ಜಿಸುತ್ತಾನೆ. ಆ ಗರ್ಜನೆಯಿಂದಲೇ ಅವನನ್ನು ಗುರುತಿಸಬೇಕು. ಮನುಷ್ಯರಿಗೆ ಇರುವಂತೆ ಕೈಗಳು, ಆದರೆ ಅವನಿಗೆ 4 ಕೈಗಳು. 2 ಕೈಗಳಲ್ಲಿ ಶಂಖ ಚಕ್ರಗಳನ್ನು ಹಿಡಿದಿರುತ್ತಾನೆ. ಅಗತ್ಯ ಬಿದ್ದಾಗ ಗದಾ ಪದ್ಮಗಳನ್ನು ಹಿಡಿಯುತ್ತಾನೆ. ಮಹಾಮಹಿಮಾನ್ವಿತ ಎಂದೆಲ್ಲ ವರ್ಣಿಸಿದ. ಆ ಬೇಡ ಎಲ್ಲವನ್ನೂ ಕೇಳಿದ. ನಂತರ ಹಾಗೇನು, ನಾನು ಹುಡುಕಿ ಹಿಡಿದು ತರುತ್ತೇನೆ ಅವನನ್ನು. ಈ ಸಾಯಂಕಾಲ ಸೂರ್ಯ ಮುಳುಗುವುದರೊಳಗೆ ಅವನನ್ನು ಹಿಡಿದು ತರುತ್ತೇನೆ. ನೀನು ಭಯಪಡಬೇಡ. ಇಗೋ ಈ ಹಣ್ಣು ತಿಂದು ಈ ಜೇನು ಕುಡಿ, ಹಸಿವು ದಾಹ ತೀರಿಸಿಕೋ ಎಂದು ಹೇಳಿ ಹೊರಟು ಹೋದ. ಆ ಬೇಡನಿಗೆ ತಾನು ಎಂದೂ ತನ್ನ ತಾತನೊಡನೆ ಕಾಡಲ್ಲಿ ಸುತ್ತುವಾಗ ಆ ರೂಪವನ್ನು ನೋಡಿದಂತೆ ಜ್ಞಾಪಕವಿಲ್ಲ. ತಂದೆಯ ಜೊತೆಯಲ್ಲಿ ಬೇಟೆಯಾಡುವುದನ್ನು ಕಲಿಯುತ್ತಿರುವಾಗಲೂ ಅಂತಹುದನ್ನು ನೋಡಿದ ನೆನಪಿಲ್ಲ. ಆ ಸ್ವಾಮಿ ಯಾವುದೋ ವಿಚಿತ್ರ ಮೃಗವಿರಬೇಕು. ಆ ವಿಚಿತ್ರ ಮೃಗ ಈ ಅಡವಿಯಲ್ಲಿದೆ ಎಂದು ಆ ಯುವಕ ಖಂಡಿತವಾಗಿ ಹೇಳುತ್ತಿದ್ದಾನೆ. ಅದೂ ಅಲ್ಲದೆ ಆ ಪ್ರಾಣಿ ಕಾಣಿಸದೆ ಹೋದರೆ ತನ್ನ ಪ್ರಾಣ ಕಳೆದುಕೊಳ್ಳಲು ಸಿದ್ಧನಾಗಿದ್ದಾನೆ. ಏನು ಮಾಡಬೇಕು? ಆ ಬೇಡನ ಹೃದಯದಲ್ಲಿ ವಿಷ್ಣು ಶರ್ಮಾ ಹೇಳಿದ ಆ ನರಸಿಂಹ ಸ್ವಾಮಿಯ ವಿಚಿತ್ರ ರೂಪ ಅಚ್ಚೊತ್ತಿ ಹೋಗಿದೆ. ಮನಸ್ಸೆಲ್ಲ ಕಂಡು ಮಾಡಿಕೊಂಡು, ಶರೀರವೆಲ್ಲ ಕಂಡು ಮಾಡಿಕೊಂಡು, ಏನು ಸದ್ದಾದರೂ ಆ ಮೃಗದ ಗರ್ಜನೆ ಏನೋ ಎಂದು ಸಂದೇಹ ಪಡುತ್ತಾ ಅರಣ್ಯವೆಲ್ಲ ಅಂಗುಲಂಗುಲವು ಏಕಧ್ಯಾನನಾಗಿ ತಿರುಗಿದ. ಬಿಸಿಲು, ಹಸಿವು, ದಾಹಗಳು ಅವನಿಗೆ ತಿಳಿಯಲಿಲ್ಲ. ಕಾಲು ಕೈ ಮೈಯೆಲ್ಲ ಮುಳ್ಳು ಚುಚ್ಚಿದ್ದು ತಿಳಿಯಲಿಲ್ಲ. ನೃಸಿಂಹಸ್ವಾಮಿ ಎನ್ನುವ ವಿಚಿತ್ರ ಮೃಗರೂಪ, ಸಿಂಹ ಗರ್ಜನೆ ಅಷ್ಟೇ ಅವನ ಸರ್ವೇಂದ್ರಿಯಗಳಲ್ಲೂ ತುಂಬಿ ಹೋಗಿದೆ. ಸೂರ್ಯಾಸ್ತಮಯಕ್ಕೆ ಇನ್ನು ಸ್ವಲ್ಪವೇ ಸಮಯವಿದೆ. ಆ ಬೇಡ ಹತಾಶನಾದ. ಕಾಡಿನಲ್ಲಿ ಹಗಲೆಲ್ಲ ಮೃಗಗಳು ಓಡಾಡುತ್ತವೆ. ರಾತ್ರಿ ಆದರೆ ತಮ್ಮ ತಮ್ಮ ಗುಹೆಗಳು ಬಿಲಗಳು ಸೇರಿಕೊಳ್ಳುತ್ತವೆ. ಮತ್ತೆ ಬೆಳಗಿನವರೆಗೂ ಕಾಣಿಸಿಕೊಳ್ಳುವುದಿಲ್ಲ. ಸೂರ್ಯಾಸ್ತಮಯದೊಳಗೆ ಆ ವಿಚಿತ್ರ ಮೃಗವನ್ನು ಹಿಡಿದು ತಂದು ತೋರಿಸುತ್ತೇನೆಂದು ಆ ಯುವಕನಿಗೆ ಮಾತು ಕೊಟ್ಟಿದ್ದೇನೆ. ನನ್ನ ಮಾತನ್ನು ನಂಬಿ ನಾನು ಕೇಳಿಕೊಂಡಿದ್ದರಿಂದ ಆ ಯುವಕ ಹಣ್ಣು ತಿಂದು ಜೇನು ಕುಡಿದಿದ್ದಾನೆ. ಇಲ್ಲದಿದ್ದರೆ ಉಪವಾಸದಿಂದ ಸಾಯಬೇಕೆಂದಿದ್ದನಂತೆ.
ಆ ಬ್ರಾಹ್ಮಣ ನಿಜವಾಗಿಯೂ ಸತ್ತು ಹೋಗುತ್ತಾನೇನು, ಇನ್ನೇನು ದಾರಿ ಎಂದು ಯೋಚಿಸುತ್ತಾ ಆ ಬೇಡ ಒಂದು ನಿಶ್ಚಯಕ್ಕೆ ಬಂದ. ನಾನು ನನ್ನ ಮಾತು ನಿಲ್ಲಿಸಿಕೊಳ್ಳಲಾರದೆ ಹೋದೆ. ಆ ಯುವಕನಿಗೆ ನಾನು ಮುಖ ತೋರಿಸಲಾರೆ. ನರಸಿಂಹಸ್ವಾಮಿ, ನಾನಿನ್ನು ಜೀವಿಸಿರುವುದಿಲ್ಲ ಎಂದುಕೊಳ್ಳುತ್ತಾ ಬಾಣ ತೆಗೆದು ಚುಚ್ಚಿಕೊಳ್ಳಲು ಉಪಕ್ರಮಿಸಿದ. ಅಷ್ಟೇ, ಅವನ ಪಕ್ಕದಲ್ಲಿ ಭಯಂಕರ ಸಿಂಹಗರ್ಜನೆ ಕೇಳಿಸಿತು. ಆ ಬೇಡ ಬೆಚ್ಚಿ ಬಿದ್ದ. ಪಕ್ಕದಲ್ಲಿದ್ದ ಪೊದೆಯಿಂದ ಬಂದಿತ್ತು ಆ ಗರ್ಜನೆ. ತಕ್ಷಣವೇ ಅಲ್ಲಿ ಮರಗಳಿಗೆ ಸುತ್ತಿಕೊಂಡಿದ್ದ ಬಲಿಷ್ಠವಾದ ಕಾಡು ಬಳ್ಳಿಗಳನ್ನು ಕಿತ್ತು ಪೊದೆಯೊಳಗೆ ಎಸೆದು ಆ ಆಕಾರವನ್ನು ಬಂಧಿಸಿ ಪೊದೆಯಿಂದ ಹೊರಕ್ಕೆಳೆದು ತಂದ. ಕಣ್ತುಂಬಾ ನೋಡಿದ. ಕೋಟಿ ಸೂರ್ಯ ಚಂದ್ರ ಕಾಂತಿಯಿಂದ ದುರ್ನಿರೀಕ್ಷಣವಾದ ತೇಜಸ್ಸಿನಿಂದ ಕೂಡಿದ ಸಿಂಹ ಮುಖ, ಮಾನವ ಶರೀರ, ಶಂಖಚಕ್ರ ಗದಾಧರ, ಅಭಯಹಸ್ತ ಪದ್ಮಧರನಾದ ಶ್ರೀ ನೃಸಿಂಹಸ್ವಾಮಿ ಅವನ ಕಾಡು ಬಳ್ಳಿಗಳಿಂದ ಬಂಧಿತನಾಗಿ ಸಾಕ್ಷಾತ್ಕರಿಸಿದ್ದಾನೆ. ನಮಸ್ಕರಿಸಬೇಕು, ಸ್ತೋತ್ರ ಮಾಡಬೇಕು ಎಂದೇನೂ ತಿಳಿಯದ ಆ ಬೇಡ, ಅಮ್ಮಯ್ಯ, ಏನು ಹೊಳೆಯುತ್ತಿದ್ದೀಯೋ ಸ್ವಾಮಿ, ಎಷ್ಟು ಅಂದವಾಗಿದ್ದೀಯಾ ಸ್ವಾಮಿ, ಎಷ್ಟು ವಿಚಿತ್ರವಾಗಿದೆ ನಿನ್ನ ರೂಪ. ನಾನೆಂದೂ ಎಲ್ಲಿಯೂ ನೋಡದಿದ್ದ ವಿಚಿತ್ರ ಮೃಗವೆಂದರೆ ನೀನೇ. ನಿನ್ನನ್ನು ನೋಡುತ್ತಿದ್ದರೆ ಇನ್ನೂ ನೋಡಬೇಕೆಂದೆನಿಸುತ್ತಿದೆ. ಅದಕ್ಕೆ ಆ ದೊರೆ 5 ದಿನಗಳಿಂದ ನಿದ್ರಾಹಾರಗಳನ್ನೂ ಬಿಟ್ಟು ಒದ್ದಾಡುತ್ತಿದ್ದಾನೆ. ಬಹಳ ಬಾಧೆ ಕೊಟ್ಟು ಕಾಣಿಸಿಕೊಂಡೆ. ಇನ್ನು ನಡಿ, ಹೋಗೋಣ. ಆ ದೊರೆಗೆ ನಿನ್ನನ್ನು ಒಪ್ಪಿಸಿಬಿಟ್ಟರೆ ನನ್ನ ಕೆಲಸ ಮುಗಿಯುತ್ತದೆ, ನನ್ನ ಮಾತು ಉಳಿಸಿಕೊಂಡಂತಾಗುತ್ತದೆ, ಅವನ ಪ್ರಾಣ ಉಳಿಯುತ್ತದೆ. ನಡಿ ನಡಿ, ಈ ಬಳ್ಳಿಗಳಿಂದ ಕಟ್ಟಿ ನಿನ್ನನ್ನು ಎಳೆದುಕೊಂಡು ಹೋಗುತ್ತೇನೆ. ಬಿಟ್ಟರೆ, ನೀನು ಓಡಿ ಹೋಗಿಬಿಟ್ಟರೆ ನಿನ್ನನ್ನು ಹುಡುಕುವುದು ಮಹಾ ಕಷ್ಟ ಎನ್ನುತ್ತಾ ಆನಂದದಿಂದ ಅವನ ಹೃದಯ ಉಕ್ಕಿ ಹರಿದು ಹೋಗುತ್ತಿರಲು ಆ ಕಾಡು ಬಳ್ಳಿಗಳ ಬಂಧದಿಂದ ಸಾಕ್ಷಾತ್ ನೃಸಿಂಹನನ್ನು ಬಂಧಿಸಿ ಎಳೆದುಕೊಂಡು ಹೊರಟ ಆ ಬೇಡ. ಇಲ್ಲಿ ನೀರಸವಾಗಿ ವಿಷ್ಣು ಶರ್ಮ ಗಿಡದ ಕೆಳಗೆ ಮಲಗಿದ್ದಾನೆ. ಸೂರ್ಯಾಸ್ತಮಯವಾಗುತ್ತಿದೆ. ಆ ಬೇಡ ಇನ್ನೂ ಬರಲಿಲ್ಲ. ಇನ್ನು ನೃಸಿಂಹ ದರ್ಶನವಾಗುವುದಿಲ್ಲ. ಪ್ರಾಯೋಪವೇಶ ಮಾಡಿ ಪ್ರಾಣ ಬಿಡುತ್ತೇನೆ ಎಂದುಕೊಂಡ. ಅಷ್ಟರಲ್ಲೇ ಹತ್ತಿರದಲ್ಲಿ ಸಿಂಹಗರ್ಜನೆ ಕೇಳಿಸಿತು. ಭಯಪಟ್ಟ. ಹತ್ತಿರದಲ್ಲೇ ಸಿಂಹ ಬರುತ್ತಿದೆ, ನಾನು ತಪ್ಪಿಸಿಕೊಳ್ಳುವ ದಾರಿಯಿಲ್ಲ. ಆಗಲೇ ಬಿಡು, ಆ ಕ್ರೂರ ಮೃಗ ನನ್ನನ್ನು ಕಬಳಿಸಲಿ ಎಂದುಕೊಂಡ. ಆಗಲೇ, ದೊರೆ, ಈಗೋ ನಿನ್ನ ಸ್ವಾಮಿ ಬಹಳ ಕಷ್ಟ ಕೊಟ್ಟ, ಮೈಯೆಲ್ಲಾ ತರಚಿ ಹೋಯಿತು. ಹುಡುಕುವುದರೊಳಗೆ ಏನೋ ತಪ್ಪಾಗಿ ಗರ್ಜಿಸಿದ, ಸಿಕ್ಕಿಬಿದ್ದ ಎನ್ನುತ್ತಾ ಕಾಡು ಬಳ್ಳಿಗಳನ್ನು ಹಿಡಿದೆಳೆಯುತ್ತಾ ಬಂದ ಆ ಬೇಡ ಎಲ್ಲಿ ಎಲ್ಲಿ ಎಂದ ವಿಷ್ಣು ಶರ್ಮ. ಅವನಿಗೆ ನೃಸಿಂಹ ರೂಪ ಕಾಣಲಿಲ್ಲ. ಬಳ್ಳಿಗಳನ್ನು ಸುತ್ತಿ ಬಲವಾಗಿ ಹಿಡಿದುಕೊಂಡಿದ್ದ ಬೇಡ ಮಾತ್ರ ಕಾಣಿಸಿದ. ಅಪರಿಮಿತ ಆನಂದದಿಂದಿದ್ದಾನೆ ಆ ಬೇಡ. ತಾನು ಮಾತು ಕೊಟ್ಟ ಕೆಲಸ ಸಾಧಿಸಿದ ಸಂತೋಷದಿಂದ ದಿವ್ಯ ತೇಜಸ್ಸಿನಿಂದ ಬೆಳಗುತ್ತಿದ್ದಾನೆ. ಬೆಳಿಗ್ಗೆ ನಾನು ನೋಡಿದ ಬೇಡನಂತಿಲ್ಲ, ದೇವತೆಯಂತೆ ದಿವ್ಯ ತೇಜಸ್ಸಿನಿಂದ ಕೂಡಿದ ಮತ್ತೊಂದು ದೈವದಂತೆ ಕಾಣುತ್ತಿದ್ದಾನೆ. ಕಾಡು ದೇವತೆಯಂತೆ ಹೊಳೆಯುತ್ತಿದ್ದಾನೆ ಆ ಬೇಡ. ಇದೇನೀ ವಿಚಿತ್ರ ಎಂದುಕೊಂಡ ವಿಷ್ಣು ಶರ್ಮ ಆಶ್ಚರ್ಯದಿಂದ ನೋಡುತ್ತಾ, ಇಗೋ ದೊರೆ, ಓಡಿ ಹೋಗುತ್ತಾನೆಂದು ಕಾಡು ಬಳ್ಳಿಗಳಿಂದ ಕಟ್ಟಿ ಎಳೆದುಕೊಂಡು ಬಂದಿದ್ದೇನೆ. ನೀವು ಹೇಳಿದ ಹಾಗೆ ಸಿಂಹಮುಖ, ಕಿರೀಟ, ಶಂಖ ಚಕ್ರಗಳು, ತಾವರೆ ಹೂವು, ಗದೆ ಎಲ್ಲವೂ ಇದೆ. ನೋಡು ನೋಡು, ಆ ಗರ್ಜನೆ ಮಾತ್ರ ಸಿಂಹದ್ದೇ. ಇದೊಂದು ವಿಚಿತ್ರ ಮೃಗ, ನಾನೆಂದೂ ನೋಡಿರಲಿಲ್ಲ ಎಂದ ಆ ಬೇಡ. ವಿಷ್ಣು ಶರ್ಮ ನಿರ್ಘ್ರಾಂತನಾಗಿ ಹೋದ. ಆ ಬೇಡ ಸ್ವಾಮಿಯ ಮುಖ, ಕಿವಿ, ಕಿರೀಟ, ಶಂಖಚಕ್ರಗಳು ಎಲ್ಲವನ್ನು ಮುಟ್ಟಿ ತೋರಿಸುತ್ತಿದ್ದಾನೆ. ಆದರೆ ತನಗೆ ಮಾತ್ರ ಕಾಣಿಸುತ್ತಿಲ್ಲ. ಮತ್ತೆ ಸಿಂಹ ಗರ್ಜನೆ. ಹೋಗೋ ಸ್ವಾಮಿ ಗರ್ಜಿಸಿದ ಎಂದ ಬೇಡ ಆನಂದದಿಂದ. ಸ್ವಾಮಿ, ನನಗೆ ದರ್ಶನ ಕೊಡುವುದಿಲ್ಲವೇ? ನಿರಕ್ಷರಿಯಾದ ಆ ಬೇಡನಿಗೂ ಸಮನಾದವನಲ್ಲವೇ ನಾನು? ಅವನಿಗೆ ಪ್ರಸಾದಿಸಿದ ದಿವ್ಯ ದರ್ಶನ ನನಗೇಕೆ ಪ್ರಸಾದಿಸಲಿಲ್ಲ ತಾಯೇ ತಂದೆ? ನನ್ನ ಪಾಂಡಿತ್ಯ, ಶಾಸ್ತ್ರ, ಮಂತ್ರೋಪಾಸನೆ ಎಲ್ಲವೂ ವ್ಯರ್ಥವೇನು? ನಿನ್ನ ಗರ್ಜನೆ ಕೇಳಿಸುತ್ತಿದೆಯೇ ವಿನಃ ನೀನು ಕಾಣಿಸುತ್ತಿಲ್ಲವಲ್ಲ, ಏಕೆ? ಅಳತೊಡಗಿದ ವಿಷ್ಣು ಶರ್ಮ. ಆ ಬೇಡ ಆಶ್ಚರ್ಯಪಟ್ಟ. ತನ್ನ ಕೈಯಲ್ಲಿ ಕಾಡು ಬಳ್ಳಿಗಳಲ್ಲಿ ಬಂದಿಯಾದ ಸ್ವಾಮಿ ಈ ದೊರೆಗೆ ಕಾಣಿಸಲಿಲ್ಲ ಎನ್ನುತ್ತಾನಲ್ಲ, ಗರ್ಜನೆ ಮಾತ್ರ ಕೇಳಿಸುತ್ತಿದೆ ಎನ್ನುತ್ತಾನಲ್ಲ. ಆಗ ಶ್ರೀ ನೃಸಿಂಹಸ್ವಾಮಿ ಮಾತಾಡಿದ. ಮಗು ವಿಷ್ಣು ಶರ್ಮ, ನಿನ್ನಲ್ಲಿ ಪಾಂಡಿತ್ಯ ಗರ್ವ, ಶಾಸ್ತ್ರ ಗರ್ವ ಬಹಳವಾಗಿದೆ. ಅವುಗಳ ಸಹಾಯದಿಂದಲೇ ನನ್ನನ್ನು ಸಾಕ್ಷಾತ್ಕರಿಸಿಕೊಳ್ಳಬಹುದೆಂಬ ಭಾವನೆಯಿದೆ. ಆದರೆ ನನ್ನ ಸಾಕ್ಷಾತ್ಕಾರಕ್ಕೆ ಬೇಕಾದ್ದು ಪಾಂಡಿತ್ಯ, ಶಾಸ್ತ್ರಜ್ಞಾನಗಳಲ್ಲ, ನಿಶ್ಚಲ ಭಕ್ತಿ, ಧ್ಯಾನ.
ಈ ಬೇಡ ನಿನ್ನ ಪ್ರಾಣ ಕಾಪಾಡಲು ನಾನು ಕ್ರೂರ ರೂಪನೆಂದು ತಿಳಿದರೂ ನೀನು ಮಾಡಿದ ವರ್ಣನೆಯ ಆಧಾರದಿಂದ ನನ್ನ ಮೇಲೆ, ನನ್ನ ಆ ರೂಪದ ಮೇಲೆ ನಿಶ್ಚಲ ಧ್ಯಾನ ನಿಲ್ಲಿಸಿ ನನ್ನನ್ನು ಅನ್ವೇಷಿಸಿದ. ನಾನು ಕಾಣಿಸದೆ ಹೋದಾಗ ನಿನಗೋಸ್ಕರ ಪ್ರಾಣತ್ಯಾಗ ಮಾಡಲು ಸಿದ್ಧನಾದ ನಿಷ್ಕಲ್ಮಶ, ನಿಸ್ವಾರ್ಥ, ನಿರ್ಮೋಹ, ಅಮಾಯಕ ಭಕ್ತ. ಅದರಿಂದಲೇ ಅವನಿಗೆ ನಾನು ಸಾಕ್ಷಾತ್ಕಾರವಾದೆ. ಸಾಕ್ಷಾತ್ಕಾರವೇನು? ಅವನ ನಿಷ್ಕಲ್ಮಶ ಧ್ಯಾನಕ್ಕೆ, ಭಕ್ತಿಗೆ ಬಂದಿಯಾಗಿ ನನಗೆ ನಾನೇ ಈ ಕಾಡು ಬಳ್ಳಿಗಳಿಗೆ ಕಟ್ಟುಬಿದ್ದು ಅವನು ಮೃಗದಂತೆ ನನ್ನನ್ನು ಎಳೆದು ತರುತ್ತಿದ್ದರೆ ಸಂತೋಷವಾಗಿ ಅವನ ಹಿಂದೆ ಬಂದೆ. ನಿನಗೆ ನನ್ನ ನಾದ ಗರ್ಜನೆಯ ರೂಪದಲ್ಲಿ ಸಾಕ್ಷಾತ್ಕಾರ ಕೊಟ್ಟೆ. ನಿನಗೆ ನಾನು ಸಾಕಾರ ಸಾಕ್ಷಾತ್ಕಾರ ಕೊಡಲು ಇನ್ನೂ ಸಮಯವಿದೆ. ನಿನಗೊಬ್ಬ ಪರಮ ಗುರುವು ಲಭ್ಯವಾಗುತ್ತಾನೆ. ಅವನ ಸೇವೆಯಲ್ಲಿ ನೀನು ಪುನೀತನಾಗಿ ಭಕ್ತಿಯ ಪರಾಕಾಷ್ಠತೆಯ ಅನುಭವವನ್ನು ಪಡೆಯುತ್ತೀಯೇ. ಒಂದಾನೊಂದು ಸಮಯದಲ್ಲಿ ನನ್ನ ದರ್ಶನದಿಂದ ನೀನೊಂದು ಮಹತ್ ಕಾರ್ಯವನ್ನು ಸಾಧಿಸುತ್ತೀಯೇ. ಹೀಗೆ ಹೇಳಿ ಮತ್ತೊಂದು ಸಲ ಗರ್ಜಿಸಿ ಆ ಸ್ವಾಮಿ ಅಂತರ್ಧಾನನಾದ. ಆ ಬೇಡನಿಗೆ ನಮಸ್ಕಾರ ಮಾಡಿ ವಿಷ್ಣು ಶರ್ಮ ಹಿಂತಿರುಗಿದ. ಬಹುಬೇಗನೆ ಕಾಶಿಯಲ್ಲಿ ಆದಿಶಂಕರರ ದರ್ಶನವಾಯಿತು ವಿಷ್ಣು ಶರ್ಮನಿಗೆ. ಪ್ರಥಮ ವೀಕ್ಷಣದಲ್ಲೇ ತನ್ನ ಪರಮಗುರುವು ಅವರೇ ಎಂದು ವಿಷ್ಣು ಶರ್ಮನು, ನನ್ನ ಮುಖ್ಯ ಶಿಷ್ಯ ಇವನೇ ಎಂದು ಆಚಾರ್ಯರು ಒಬ್ಬರನ್ನೊಬ್ಬರು ಮನಸ್ಸಿನಲ್ಲೇ ಗುರುತಿಸಿದರು. ಇಂತಹ ಅನುಭವವೇ ನಿಜವಾದ ಗುರು ಶಿಷ್ಯರಿಗೆ ನಿಜವಾದ ಗುರುತು. ಸನಂದನೆಂದು ಸನ್ಯಾಸನಾಮ ಕೊಟ್ಟು ವಿಷ್ಣು ಶರ್ಮನನ್ನು ತನ್ನ ಶಿಷ್ಯನಾಗಿ ಸ್ವೀಕರಿಸಿದರು ಆಚಾರ್ಯರು. ಆ ಸನಂದರೆ ಆಚಾರ್ಯರ ಕರೆ ಕೇಳಿ ತುಂಬು ಪ್ರವಾಹದಲ್ಲಿದ್ದ ಗಂಗಾ ನದಿಯ ಮೇಲೆ ಆಚಾರ್ಯರ ಉತ್ತರೀಯವನ್ನು ತೆಗೆದುಕೊಂಡು ಬರುತ್ತಿದ್ದಾಗ ಗಂಗಾಮಾತೆ ಆತನ ಗುರುಭಕ್ತಿಗೆ ಮುಗ್ಧಳಾಗಿ ಆತನ ಪಾದಗಳ ಕೆಳಗೆ ಒಂದೊಂದು ಹೆಜ್ಜೆಗೂ ಪದ್ಮಗಳನ್ನು ಆವಿರ್ಭವಿಸುವಂತೆ ಮಾಡಿದಳು. ಆತನು ಸುನಾಯಾಸವಾಗಿ ಗಂಗೆಯನ್ನು ದಾಟಲು ಪದ್ಮಪಾದನೆಂದು ಆತನಿಗೆ ಆಚಾರ್ಯರು ನಾಮಕರಣ ಮಾಡಿದರು. ಆಚಾರ್ಯರ ಗ್ರಂಥಗಳಿಗೆ ಟೀಕೆಗಳನ್ನು ಬರೆದರು. ಈ ಪದ್ಮಪಾದರು ಅದ್ವೈತ ಸಿದ್ಧಾಂತಗಳನ್ನು ಬರೆದರು. ಆತನ ಸ್ವಂತ ಮಾವ ಈರ್ಷೆಯಿಂದ ಆತನ ಗ್ರಂಥಗಳನ್ನು ಸುಟ್ಟು ಹಾಕಬೇಕೆಂದು, ಹಾಗೆ ಮಾಡಿದರೆ ಎಲ್ಲರಿಗೂ ತಿಳಿದು ಹೋಗುತ್ತದೆ ಎಂದು ತನ್ನ ಮನೆಗೆ ತಾನೇ ಬೆಂಕಿ ಹಚ್ಚಿ ಸುಟ್ಟು ಬಿಟ್ಟ. ಆಚಾರ್ಯರ ಅದ್ವೈತ ಮತಕ್ಕೆ ಟೀಕೆಗಳನ್ನು ಬರೆದು ತನ್ನ ಅಳಿಯ ಪ್ರಚಾರಕ್ಕೆ ತರುತ್ತಾನೆಂಬ ಭಯದಿಂದ ಅವೆಲ್ಲವನ್ನು ಅಗ್ನಿಗೆ ಆಹುತಿ ಮಾಡಿದ. ಪದ್ಮಪಾದರು ಗ್ರಂಥಗಳೆಲ್ಲ ಸುಟ್ಟು ಹೋದವೆಂದು ದುಃಖಪಟ್ಟರು. ಆದರೆ ಸರ್ವಜ್ಞರಾದ ಆಚಾರ್ಯರು ಅವರನ್ನು ಸಮಾಧಾನಗೊಳಿಸಿ ಟೀಕೆಗಳಲ್ಲಿ ಆತನಿಗೆ ಯಾವುದು ನೆನಪಿಗೆ ಬರುತ್ತದೋ ಅದನ್ನು ಮತ್ತೆ ಬರೆ ಎಂದರು. ಆತನಿಗೆ ಎಲ್ಲವೂ ಗುರುತಿಗೆ ಬರಲಿಲ್ಲ. 5 ಮಾತ್ರವೇ ನೆನಪಾಯಿತು. ನೆನಪಾದದ್ದಷ್ಟನ್ನೇ ಮತ್ತೆ ಬರೆದರು. ಅವನ್ನೇ ಪಂಚಪಾದಿಕ ಎನ್ನುತ್ತಾರೆ. ಒಂದು ಸಲ ಆದಿಶಂಕರರು ಶ್ರೀಶೈಲದಲ್ಲಿ ಸ್ವಲ್ಪ ಕಾಲವಿದ್ದರು. ಹಾಲುಧಾರೆ ಪಂಚಧಾರೆ ಪ್ರಾಂತದಲ್ಲಿ ಶಾರದಾ ದೇವಿಯನ್ನು ನೆಲೆಗೊಳಿಸಿ ಶಿವಾನಂದ ಲಹರಿಯನ್ನು ಬರೆಯುತ್ತಾ ತಪಸ್ಸು ಮಾಡಿದರು. ಅಲ್ಲಿ ಆಗಿನ ಕಾಲಕ್ಕೆ ಶ್ರೀಶೈಲದಲ್ಲಿ ವಾಮಾಚಾರಿಗಳಾದ ಕಾಪಾಲಿಕರು ತಾಂತ್ರಿಕ ವಿದ್ಯೆಗಳಲ್ಲಿ ಆಸಕ್ತಿ ಇಟ್ಟು ನಿಧಿ ನಿಕ್ಷೇಪಗಳನ್ನು ಅನ್ವೇಷಣೆ ಮಾಡುವ ಕಪಟ ಸಾಧುಗಳಾಗಿ ಬಹಳವಾಗಿದ್ದರು. ಇಂದಿಗೂ ಶ್ರೀಶೈಲದ ಅರಣ್ಯಗಳಲ್ಲಿ, ಗುಹೆಗಳಲ್ಲಿ, ಪಾತಾಳ ಗಂಗಾ ಪರಿಸರಗಳಲ್ಲಿ, ದಟ್ಟವಾದ ಕಾಡಿನಲ್ಲಿ ಅಂತಹವರು ಇದ್ದಾರೆ. ಅವರಲ್ಲಿ ಕೆಲವರು ತಮ್ಮ ವಾಮಾಚಾರ ಪೂಜೆಗೆ ಒಬ್ಬ ಬ್ರಾಹ್ಮಣ ಯುವಕನನ್ನು ಬಲಿಕೊಡಬೇಕೆಂದು ಪ್ರಯತ್ನಿಸುತ್ತಿದ್ದರು. ಕೇರಳ ನಂಬೂದಿರಿ ಬ್ರಾಹ್ಮಣ ಅಪರಿಮಿತ ತೇಜಸ್ವಿ ಅಪರಶಂಕರನಾದ ಆದಿಶಂಕರನನ್ನು ಅಲ್ಲಿ ಆ ಕಾಪಾಲಿಕರು ನೋಡಿದರು. ಅವರಲ್ಲಿ ಹಿರಿಯ ಆದಿಶಂಕರರನ್ನು ಏಕಾಂತವಾಗಿ ಕಂಡು, ಸ್ವಾಮಿ, ನಿಮ್ಮಿಂದ ನಮಗೊಂದು ಉಪಕಾರವಾಗಬೇಕಾಗಿದೆ ಎಂದ. ತಪ್ಪದೇ ಮಾಡುತ್ತೇನೆ, ಹೇಳಿ ಎಂದರು ಆದಿಶಂಕರರು. ನಿಮ್ಮನ್ನು ಅಮ್ಮನವರಿಗೆ ಬಲಿಕೊಟ್ಟು ತ್ರಿಲೋಕಾಧಿಪತ್ಯವನ್ನು ಪಡೆಯಬೇಕೆಂದಿದ್ದೇವೆ ನಾವು. ನೀವು ಇಲ್ಲವೆನ್ನದೆ ನಮ್ಮ ಹಿಂದೆ ಬರಬೇಕು ಎಂದ ಆ ಕಾಪಾಲಿಕ ನಾಯಕ. ಈ ದೇಹ ಅಶಾಶ್ವತ. ನಿಮಗೆ ಮಾತು ಕೊಟ್ಟಿದ್ದೇನಾದ್ದರಿಂದ ಬರುತ್ತೇನೆ. ಆದರೆ ನನ್ನ ಶಿಷ್ಯ ಪದ್ಮಪಾದನೆಂಬುವನೊಬ್ಬ ಇದ್ದಾನೆ. ಅವನು ಯಾವಾಗಲೂ ನನ್ನ ನೆರಳಿನಂತಿರುತ್ತಾನೆ. ಅವನಿಗೆ ತಿಳಿಯದಂತೆ ನನ್ನನ್ನು ಕರೆದುಕೊಂಡು ಹೋಗಿ ಎಂದರು ಆಚಾರ್ಯರು. ಕಾಪಾಲಿಕರು ಹಾಗೆ ಮಾಡಿದರು. ಸ್ನಾನಕ್ಕೆಂದು ಪಾತಾಳಗಂಗೆಗೆ ಹೋಗಿ ಶ್ರೀಶೈಲ ಮಲ್ಲಿಕಾರ್ಜುನ ಭ್ರಮರಾಂಬೆಯರ ದರ್ಶನ ಮುಗಿಸಿ ಹಾಲುಧಾರೆ ಪಂಚಧಾರೆಯ ಹತ್ತಿರಕ್ಕೆ ಬಂದರು ಪದ್ಮಪಾದರು. ಆಚಾರ್ಯರು ಎಂದಿನಂತೆ ಅಲ್ಲಿರಲಿಲ್ಲ.
ಶಿವಾನಂದ ಲಹರಿಯನ್ನು ಬರೆಯುತ್ತಿದ್ದ ತಾಳಪತ್ರಗಳು ಅಲ್ಲಿ ಬಿದ್ದಿರುವುದನ್ನು ಕಂಡು ಆಲೋಚನಾ ಪರರಾದರು. ಕಾಪಾಲಿಕರು ಅಲ್ಲಿಗೆ ಕದ್ದು ಮುಚ್ಚಿ ಬಂದು ಹೋಗುವುದನ್ನು ಒಂದೆರಡು ದಿನಗಳಿಂದ ಗಮನಿಸಿದ್ದ ಅವರ ಮನಸ್ಸು ಏನೋ ಕೇಡೆಣಿಸಿತು. ಆಚಾರ್ಯರನ್ನು ಕಾಪಾಲಿಕರೇ ಎಳೆದುಕೊಂಡು ಹೋಗಿರಬೇಕೆಂದು ನಿರ್ಧರಿಸಿದರು. ಹೆಜ್ಜೆಯ ಗುರುತಿನ ಆಧಾರದಿಂದ ಕಾಪಾಲಿಕರ ಗುಹೆಯನ್ನು ಸೇರಿದರು ಪದ್ಮಪಾದರು. ನಿಜವೆಂದರೆ ಆತನೇ ಅಲ್ಲಿಗೆ ಹೋಗಲಿಲ್ಲ. ತನ್ನ ಇಷ್ಟ ದೈವವಾದ ಶ್ರೀ ನರಸಿಂಹಸ್ವಾಮಿಯನ್ನು ಮನಸ್ಸಿನಲ್ಲಿ ಆರ್ತತೆಯಿಂದ ಪ್ರಾರ್ಥಿಸಿದರು. ಸ್ವಾಮಿ, ನನ್ನ ಗುರುದೇವನನ್ನು ರಕ್ಷಿಸು, ನನಗೆ ಮಾರ್ಗ ತೋರಿಸು ಎಂದು. ಆ ಆರ್ತ ಧ್ವನಿ ಆ ಸ್ವಾಮಿಗೆ ಕೇಳಿಸಿತು. ನರಸಿಂಹಸ್ವಾಮಿ ಪದ್ಮಪಾದರಲ್ಲಿ ಆವಾಹನಗೊಂಡ. ಪದ್ಮಪಾದರು ಆ ಗುಹೆ ಹೇಗೆ ಸೇರಿದರೋ ಆತನ ಶರೀರಕ್ಕೆ ತಿಳಿಯದ ಸ್ಥಿತಿ ಅದು. ಅಷ್ಟಸಿದ್ಧಿಗಳಲ್ಲೊಂದಾದ ಖೇಚರಿ ವಿದ್ಯೆ ಅದು. ಕಾಪಾಲಿಕರು ಆಚಾರ್ಯರನ್ನು ಬಲಿಗೆ ಸಿದ್ಧ ಮಾಡಿದ್ದರು. ಅವರೆಲ್ಲರೂ 50ಕ್ಕೂ ಹೆಚ್ಚಿನ ಜನ ತ್ರಿಶೂಲಗಳನ್ನು ಧರಿಸಿ ತಾಮಸ ಭಾವದಿಂದ ರಾಕ್ಷಸರಂತೆ ಮೈಮರೆತು ತೂಗುತ್ತಿದ್ದಾರೆ. ಪದ್ಮಪಾದರು ಒಂದು ಸಲ ಗರ್ಜನೆ ಮಾಡಿದರು. ಗುಹೆ ಅದುರಿ ಹೋಯಿತು ಆ ಗರ್ಜನೆಗೆ. ಕಾಪಾಲಿಕರು ನಿರ್ಘ್ರಾಂತರಾಗಿ ಹೋದರು. ಆ ಗುಹೆಯೊಳಕ್ಕೆ ಹಠಾತ್ತಾಗಿ ಸಿಂಹ ಹೇಗೆ ಬಂತೆಂಬ ಆಶ್ಚರ್ಯದಿಂದ ಪದ್ಮಪಾದರು ನರಸಿಂಹಾವತಾರವಾಗಿ ಬದಲಾಗಿ ಹೋದರು. ಕಾಪಾಲಿಕರೆಲ್ಲರನ್ನು ಕಿತ್ತು ಚೆಂಡಾಡಿದರು. ಆ ಕಾಪಾಲಿಕರಿಗೆ ನೂರಾರು ರೂಪದಲ್ಲಿ ಆ ನರಸಿಂಹಸ್ವಾಮಿ ದೃಗ್ಗೋಚರನಾದ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುರ್ನಮಾಮ್ಯಹಂ ಸ್ತೋತ್ರ ಮಾಡಿದರು ಆಚಾರ್ಯರು. ಪದ್ಮಪಾದರ ಉಗ್ರತೆ ತಗ್ಗಿತು. ಅದುವರೆಗೂ ಆತನಲ್ಲಿದ್ದ ನೃಸಿಂಹ ಆತನೆದುರಿಗೆ ಆತನ ಕೋರಿಕೆ ತೀರುವಂತೆ ಪ್ರತ್ಯಕ್ಷನಾದ. ಪದ್ಮಪಾದರು ಸ್ವಾಮಿಗೆ ಸಾಷ್ಟಾಂಗ ದಂಡ ಪ್ರಣಾಮ ಮಾಡಿ ಸ್ತೋತ್ರ ಮಾಡಿದರು. ಸ್ವಾಮಿ ಆಶೀರ್ವದಿಸಿ ಅಂತರ್ಧಾನನಾದ. ಪದ್ಮಪಾದ, ಇಂದು ನಿನ್ನ ಕೋರಿಕೆ ತೀರಿತು. ನರಸಿಂಹಸ್ವಾಮಿ ನಿನ್ನ ಶರೀರದಲ್ಲಿ ಆವಾಹಿತನಾಗಿ ನಿನ್ನಿಂದ ಈ ಅಸಾಧ್ಯ ಕಾರ್ಯವನ್ನು ಮಾಡಿಸಿ ನನ್ನ ಪ್ರಾಣ ಕಾಪಾಡಿದ. ನಾನು ನಿನ್ನನ್ನು ಶಾಂತಗೊಳಿಸಲು ಸ್ತೋತ್ರ ಮಾಡಿದ ಆ ಮಂತ್ರ ಕುಲ ಮತ ಸ್ತ್ರೀ ಪುರುಷ ವಯೋಭೇದಗಳಿಲ್ಲದೆ ಯಾರಾದರೂ ಜಪಿಸಬಹುದು. ದೀರ್ಘ ವ್ಯಾಧಿಗಳು, ಆಪದಗಳು, ಅಪಮೃತ್ಯುವು ತೊಲಗಿ ಅವರನ್ನು ಆ ನರಸಿಂಹನೇ ಪ್ರತಿ ಕ್ಷಣವೂ ಕಾಪಾಡುತ್ತಾನೆ. ಈ ಶ್ಲೋಕದಲ್ಲಿ 9 ಪದಗಳ ನಾಮಗಳಿವೆ. ಅವು ನವನಾರಸಿಂಹ ರೂಪಗಳನ್ನು ಸಾಕ್ಷಾತ್ಕರಿಸಿಕೊಡಬಲ್ಲ ಮಂತ್ರಗಳು. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಹು ಎನ್ನುವ ಈ 9 ನಾಮಗಳು ನವನಾರಸಿಂಹರಿಗೆ ಗುರುತು ಎಂದು ವೇದವಾಕ್ಯದಂತೆ ಹೇಳಿದರು ಆಚಾರ್ಯರು. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುರ್ನಮಾಮ್ಯಹಂ. ಮತ್ತೆ ಹೇಳಿಕೊಂಡರು ಪದ್ಮಪಾದರು. ಇಬ್ಬರು ಹಿಂದಕ್ಕೆ ಬಂದರು. ಶಿವಾನಂದ ಲಹರಿಯ ಬರವಣಿಗೆ ಮುಂದುವರಿಸಿ ಸ್ವಲ್ಪ ಭಾಗ ಶ್ರೀಶೈಲದಲ್ಲೇ ಬರೆದರು ಶಂಕರರು. ಈ ಕಥೆಯಲ್ಲಿ, ಆಚಾರ್ಯರ ಸ್ವಾನುಭವ ಕಥೆಯಲ್ಲಿ, ಪದ್ಮಪಾದರಿಗೆ ಶಬ್ದರೂಪದಲ್ಲಿ ನಾದರೂಪದಲ್ಲಿ ಆ ಬೇಡನ ಮೂಲಕ ಸಾಕ್ಷಾತ್ಕಾರನಾದ ಆ ನರಸಿಂಹಸ್ವಾಮಿ ಶಾಸ್ತ್ರ ಪಾಂಡಿತ್ಯದ ಅಹಮ್ಮನ್ನು ಬಿಟ್ಟು ಗುರು ಶುಶ್ರೂಷೆಯಿಂದ ಪುನೀತರಾಗಿ ಆತ್ಮಾರ್ಪಣ ಬುದ್ಧಿಯಿಂದ ಸೇವೆ ಮಾಡಿ ಗುರುಕೃಪಾ ಪಾತ್ರರಾದ ಪದ್ಮಪಾದರಿಗೆ ಸಾಕಾರನಾಗಿ ಸಾಕ್ಷಾತ್ಕರಿಸಿ ಗುರು ಪ್ರಾಣಗಳನ್ನು ಕಾಪಾಡುವಂತಹ ಮಹತ್ಕಾರ್ಯವನ್ನು ಮಾಡಿಸಿದ ನರಸಿಂಹಸ್ವಾಮಿ ಪದ್ಮಪಾದರ ಇಷ್ಟ ದೈವ. ಆತನ ಗುರುವಿನಿಂದ ಶ್ರೀ ಲಕ್ಷ್ಮೀ ನರಸಿಂಹ ಕರಾವಲಂಬನ ಸ್ತೋತ್ರವನ್ನು ಉದ್ಭವಿಸುವಂತೆ ಮಾಡಿದ ಆ ಸ್ವಾಮಿ. ಈ ಶ್ಲೋಕದಲ್ಲಿ ಆದಿಶಂಕರರು ಅಮ್ಮನವರ ವಿಶುದ್ಧಿ ಚಕ್ರದಲ್ಲಿ ಆಕಾಶ ಸ್ವರೂಪನಾಗಿ ಶಬ್ದ ಪರಬ್ರಹ್ಮನಾಗಿ ನಾದ ಬ್ರಹ್ಮನಾಗಿ ಇರುವ ವ್ಯೋಮ ಜನಕನಾದ ಈಶ್ವರನನ್ನು ಕುರಿತು ಆ ನಾದ ರೂಪವನ್ನು ಕವಿತ್ವ ಗಾನ ಉಪನ್ಯಾಸ ರೂಪಗಳಾಗಿ ವಿಸ್ತರಿಸಿ ಪರೋಕ್ಷ ಸಾಕ್ಷಾತ್ಕಾರ ಕೊಡುವ ನಾದ ರೂಪಿಣಿ ಶಿವನ ಸಮಶಕ್ತಿ ಸ್ವರೂಪಿಣಿಯಾದ ಭಗವತಿಯ ವೈಖರಿ ರೂಪವನ್ನು, ಶಿವಶಕ್ತಿಯರ ಅದ್ಭುತ ಪ್ರಕಾಶ ವಿಮರ್ಶ ರೂಪವನ್ನು ನಿಗೂಢವಾಗಿ ವರ್ಣಿಸಿದರು. ನಮ್ಮ ವಾಕಿನಲ್ಲಿ ಶಿವಶಕ್ತಿಗಳಿದ್ದಾರೆ, ನಮ್ಮ ಕಂಠ ಪ್ರದೇಶದಲ್ಲಿ ಶಿವಶಕ್ತಿಗಳಿದ್ದಾರೆ. ಅದಕ್ಕೆ ನಮ್ಮ ವಾಕ್ಯನ ಶಕ್ತಿಯನ್ನು
ನಾವು ಗುರುತಿಸಬಲ್ಲೆವಾದರೆ, ನಮ್ಮ ವಾಕ್ಯನ ಶಕ್ತಿಯನ್ನು ನಾವು ಗುರುತಿಸಬಲ್ಲೆವಾದರೆ, ದರ್ಶನ ಮಾಡಬಲ್ಲೆವಾದರೆ ಆ ಶಿವಶಕ್ತಿಯರನ್ನು ದರ್ಶಿಸಿದಂತೆಯೇ ಅಲ್ಲವೇ? ಶ್ಲೋಕ 38. ಅನಾಹತ ಚಕ್ರ. ಮೊದಲಿಗೆ ಶ್ಲೋಕವನ್ನು ಆಲಿಸೋಣ. ಸಮುನ್ಮೀಲತ್ ಸಂವಿತ್ ಕಮಲಮಕರಂದೈಕರಸಿಕಂ ಭಜೇಹಂ ಸದ್ವಂದ್ವಂ ಕಿಮಪಿ ಮಹತಾಂ ಮಾನಸಚರಂ ಯದಾಲಾಪಾದಷ್ಟಾದಶಗುಣಿತ ವಿದ್ಯಾ ಪರಿಣತಿಃ ಯದಾ ದತ್ತೆ ದೋಷಾತ್ ಗುಣಮಖಿಲಮದ್ಯ ಪಯಹಿವ. ಅರ್ಥ: ಹೇ ತಾಯಿ ಜಗನ್ಮಾತೆ ಭವಾನಿ, ಯಾವ ಹಂಸ ದ್ವಂದ್ವಗಳ ಆಲಾಪದಿಂದ ಅಷ್ಟಾದಶ ವಿದ್ಯೆಗಳು ಪರಿಣಮಿಸಿದವೋ, ಯಾವ ಹಂಸ ದ್ವಂದ್ವಗಳು ನೀರನ್ನು ಬಿಟ್ಟು ಹಾಲನ್ನು ಮಾತ್ರ ಗ್ರಹಿಸುವಂತೆ ದೋಷಗಳನ್ನು ಬಿಟ್ಟು ಸದ್ಗುಣಗಳನ್ನು ಮಾತ್ರ ಗ್ರಹಿಸುವವೋ, ವಿಕಸಿತವಾದ ಅನಾಹತ ಪದ್ಮದಲ್ಲಿರುವ ಮಕರಂದವನ್ನು ಸೇವಿಸುವುದರಲ್ಲಿ ಆಸಕ್ತಿಯುಳ್ಳದ್ದೋ, ಯೋಗೀಶ್ವರನ ಮನಸ್ಸೆಂಬುವ ಮಾನಸ ಸರೋವರದಲ್ಲಿ ಸಂಚರಿಸುತ್ತಿವೆಯೋ, ಅಂತಹ ಅನಿರ್ವಾಚ್ಯವಾದ ಹಂಸ ದ್ವಂದ್ವವನ್ನು, ಹಂಸದ ಜೋಡಿಗಳನ್ನು ಭಜಿಸುತ್ತೇನೆ. ಈ ಶ್ಲೋಕದಲ್ಲಿ ಶ್ರೀ ಶಂಕರರು ಶ್ವಾಸಕ್ರಮವನ್ನು ಯಾವ ಹಂಸ ದ್ವಂದ್ವಗಳಿಂದ ಇಡ ಪಿಂಗಳ ನಾಡಿಗಳಲ್ಲಿನ ಶ್ವಾಸ, ಅನಾಹತ ಚಕ್ರ ಎಂದರೆ ಹೃದಯ ಸ್ಥಾನದಲ್ಲಿನ ವಾಯು ಚಲನೆಯ ಸಹಾಯದಿಂದ, ಏಕೆಂದರೆ ಆ ಅನಾಹತ ಚಕ್ರ ವಾಯುಚಕ್ರವಾಗಿರುವುದರಿಂದ ಸೋಹಂ ಎಂದು ಕಲಕೂಜಿತ ಅಂದರೆ ಆಲಾಪ ಮಾಡುತ್ತಾ, ಮಹಾತ್ಮರ ಅಂದರೆ ಮಾನಸ ಸರೋವರ ಎಂಬುವ ಮನಸ್ಸಿನಲ್ಲಿ, ಮಹಾತ್ಮರ ಮನಸ್ಸಿನಲ್ಲಿ ಸಂಚರಿಸುತ್ತಾ, ಆ ಕಲಕೂಜಿತದಿಂದಲೇ ಅಷ್ಟಾದಶ ವಿದ್ಯೆಗಳು ಆವಿಷ್ಕಾರವಾಗುತ್ತಿದೆಯೋ ಆ ಹಂಸಗಳ ಜೋಡಿಯನ್ನು ವರ್ಣಿಸುತ್ತಿದ್ದಾರೆ. ಆ ಹಂಸದ್ವಯ ಯಾರೂ ಅಲ್ಲ, ಶಿವಶಕ್ತಿಗಳೇ. ಅವರ ಉಚ್ಛ್ವಾಸ ನಿಶ್ವಾಸಗಳೇ. ಅದರಿಂದಲೇ ಅಷ್ಟಾದಶ ವಿದ್ಯೆಗಳು, ನಾದರೂಪ ಜ್ಞಾನದಲ್ಲಿರುವ ಸರ್ವ ವಿದ್ಯೆಗಳು, ಸಕಲ ಕಲೆಗಳು ರೂಪುಗೊಳ್ಳುತ್ತವೆ. ಪ್ರಾಪಂಚಿಕವಾಗಿ ಅರ್ಥ ಮಾಡಿದರೆ ಹಂಸಗಳು ಮಾನಸ ಸರೋವರದಲ್ಲಿನ ಕಮಲಗಳ ಮಕರಂದವನ್ನೇ ಆಹಾರವಾಗಿ ತೆಗೆದುಕೊಳ್ಳುತ್ತವೆ. ಮಿಕ್ಕ ಪಕ್ಷಿಗಳಂತೆ ಮೀನು ಮುಂತಾದವನ್ನು ತಿನ್ನುವುದಿಲ್ಲ. ಹಾಗೆಯೇ ಹಂಸಗಳು ಹಾಲಿನಲ್ಲಿರುವ ನೀರನ್ನು ಬೇರೆ ಮಾಡಿ ಹಾಲನ್ನು ಮಾತ್ರ ತೆಗೆದುಕೊಳ್ಳುತ್ತವೆ ಎನ್ನುತ್ತಾರೆ ತಿಳಿದವರು. ಅಂತೆಯೇ ಅನಾಹತ ಪದ್ಮದವರೆಗೂ ಸಾಧನೆ ಮುಗಿಸಿದ ಸಾಧಕ ಸರ್ವ ಪ್ರಾಪಂಚಿಕ ಕಲ್ಮಶಗಳಿಗೂ ಅತೀತನಾಗಿ ಸರ್ವ ವಿದ್ಯೆಗಳನ್ನು ಹೊಂದಿದವನಾಗಿ ಶ್ರೀದೇವಿಯ ಪಾದ ಕಮಲ ಮಕರಂದವನ್ನು ಹಂಸಗಳ ಜೋಡಿಯಂತೆ ಸೋಹಂ ಭಾವದಿಂದ ಪಡೆಯುತ್ತಾನೆ. ಮಾನಸ ಸರೋವರವೆನ್ನುವುದು ಎಲ್ಲೋ ಇಲ್ಲ. ದುಷ್ಟ ಚಿತ್ತ ವೃತ್ತಿಗಳನ್ನು ನಮ್ಮೊಳಗಿಂದ ತೊಡೆದು ಹಾಕಬಲ್ಲೆವಾದರೆ ನಮ್ಮ ಮನಸ್ಸೇ ಮಾನಸ ಸರೋವರ, ನಮ್ಮ ಹೃದಯವೇ ಸ್ವಚ್ಛವಾದ ಕಮಲ, ನಮ್ಮ ಶ್ವಾಸವೇ ಹಂಸದ್ವಯ. ಆ ಶ್ವಾಸವನ್ನು ಕ್ರಮವಾಗಿ ನಡೆಸಿ ಸದಾಲೋಚನೆಗಳಿಂದ, ಸದಾಶಯಗಳಿಂದ, ಸದ್ಭಾವನೆಗಳಿಂದ ನಮ್ಮಲ್ಲಿನ ಪ್ರಾಪಂಚಿಕ ಪ್ರಲೋಭಗಳನ್ನು, ದುರಾಶೆಗಳನ್ನು, ಮೋಹಗಳನ್ನು ಕ್ಷೀರದಿಂದ ನೀರನ್ನು ಬೇರ್ಪಡಿಸಿದಂತೆ ಬೇರ್ಪಡಿಸಬಲ್ಲವಾದರೆ, ನಮ್ಮ ಹೃದಯ ಕಮಲದಲ್ಲಿನ ಮಕರಂದವನ್ನು ಸೇವಿಸುತ್ತಾ ಹಂಸದ್ವಯ ನಮ್ಮ ಮನೋಕಾಶದಲ್ಲಿ ಸಾಕ್ಷಾತ್ಕರಿಸುತ್ತದೆ. ಆ ಹಂಸದ್ವಯ ಯಾರೂ ಅಲ್ಲ, ಅವರೇ ಕಾಮೇಶ್ವರಿ ಕಾಮೇಶ್ವರರು, ತ್ರಿಪುರ ಸುಂದರಿ ತ್ರಿಪುರ ಸುಂದರರು, ಆನಂದ ಭೈರವಿ ಆನಂದ ಭೈರವರು, ಸಮಯನಿ ಸಮಯರು, ಶ್ರೀದೇವಿ ಮಹಾದೇವರು, ಜಗನ್ಮಾತೆ ಜಗತ್ಪಿತರು. ಅಷ್ಟಾದಶ ವಿದ್ಯೆಗಳು ಅವರಿಬ್ಬರ ಆಲಾಪಗಳೇ. 4 ವೇದಗಳು, ಶಿಕ್ಷಾ ಮುಂತಾದ 6 ವೇದಾಂಗಗಳು, ಮೀಮಾಂಸಾ, ನ್ಯಾಯ, ಪುರಾಣ, ಧರ್ಮಶಾಸ್ತ್ರ, ಆಯುರ್ವೇದ, ಗಂಧರ್ವ ವೇದ, ಧನುರ್ವೇದ, ಅರ್ಥಶಾಸ್ತ್ರವೆನ್ನುವ 8 ಸೇರಿ ಒಟ್ಟು 18 ವಿದ್ಯೆಗಳು. ಅನಾಹತ ಹೃದಯ ಸ್ಥಾನವೆಂದು ತಿಳಿದೆವಲ್ಲವೇ? ಇಲ್ಲಿನ ವಾಯುಚಲನೆಯೇ ಶ್ವಾಸ. ಆ ಶ್ವಾಸವನ್ನು ಆತ್ಮಸ್ತುತಿಗೆ, ಪರನಿಂದೆಗೆ, ಚಾಡಿ ಮಾತುಗಳಿಗೆ, ಅನಗತ್ಯವಾದ ವಾದ ವಿವಾದಗಳಿಗೆ ಆ ವಾಯು ಚಲನೆಯನ್ನು ವ್ಯರ್ಥ ಮಾಡದಿದ್ದರೆ ಸಂವಿತ್ ಕಮಲವೆನ್ನುವ ನಮ್ಮ ಹೃದಯದಲ್ಲಿ ಅಷ್ಟಾದಶ ವಿದ್ಯೆಗಳ ನಾದವನ್ನು ಕೇಳಬಹುದು. ಈ ವಿದ್ಯೆಗಳಿಂದ ಬರುವ ಅತಿ ಸೂಕ್ಷ್ಮ ನಾದವನ್ನು ಕೇಳಬಲ್ಲೆವಾದರೆ ನಮಗೆ ಅನೇಕ ಕಲೆಗಳು ಸಿದ್ಧಿಸುತ್ತವೆ ಆ ಈಶ್ವರರ ಅನುಗ್ರಹದಿಂದ. ಇದನ್ನೇ ಆಚಾರ್ಯರು ಈ ಶ್ಲೋಕದಲ್ಲಿ
ತಿಳಿಸಿದ್ದಾರೆ. ಶ್ಲೋಕ 39. ಸ್ವಾಧಿಷ್ಠಾನ ಚಕ್ರ. ಮೊದಲಿಗೆ ಶ್ಲೋಕವನ್ನು ಆಲಿಸೋಣ. ತವ ಸ್ವಾಧಿಷ್ಠಾನೆ ಹುತವಹಮಧಿಷ್ಠಾಯ ನಿರತಂ ತಮೀಡೆ ಸಂವರ್ತಂ ಜನನಿ ಮಹತೀಂ ತಾಂ ಚ ಸಮಯಾಂ ಯದಾ ಲೋಕೆ ಲೋಕಾನ್ ದಹಸಿ ಮಹಸಿ ಕ್ರೋಧಕಲಿತೆ ದಯಾರ್ದ್ರಾಯ ದೃಷ್ಟಿಃ ಶಿಶಿರಮುಪಚಾರಂ ರಚಯತಿ. ಅರ್ಥ: ಹೇ ಜನನಿ, ಜಗನ್ಮಾತೆ, ನಿನ್ನ ಸ್ವಾಧಿಷ್ಠಾನ ಚಕ್ರದಲ್ಲಿ ಸಂವರ್ತವೆಂದು ಕರೆಯಲ್ಪಡುವ ಅಗ್ನಿ ತತ್ವವನ್ನು, ಕಾಲಾಗ್ನಿ ರುದ್ರನನ್ನು ಆಶ್ರಯಿಸಿ ನಾನು ಸದಾ ಸ್ತೋತ್ರ ಮಾಡುತ್ತೇನೆ. ಮಹತ್ ಶಬ್ದದಿಂದ ಹೇಳಲ್ಪಡುವ ಪ್ರಳಯಾಗ್ನಿ ಸ್ವರೂಪವಾದ ಸಮವನ್ನು, ಅಂದರೆ ದೇವಿಯನ್ನು ನಾನು ಸ್ತುತಿಸುತ್ತೇನೆ. ಕೋಪದಿಂದ ಕೂಡಿದ ಪ್ರಳಯಾಗ್ನಿ ರುದ್ರನ ನೋಟ ಲೋಕಗಳನ್ನೆಲ್ಲ ಆವರಿಸಿ ದಹಿಸುತ್ತಿರಲಾಗಿ ಜಗನ್ಮಾತೆ ಸ್ವರೂಪಿಣಿಯಾದ ನಿನ್ನ ಕೃಪಾದೃಷ್ಟಿ ಆ ಅಗ್ನಿಗೆ ಶೈತ್ಯೋಪಚಾರ ಮಾಡುತ್ತಿದೆ, ಅಂದರೆ ಆ ಅಗ್ನಿಯನ್ನು ಶಾಂತಗೊಳಿಸುತ್ತಿದೆ. ಈ ಶ್ಲೋಕದಲ್ಲಿ ಶ್ರೀ ಶಂಕರರು ಜಗನ್ಮಾತೆ ಜಗತ್ಪಿತರ ಮಾತಾ ಪಿತ ಗುಣಗಳನ್ನು ವರ್ಣಿಸುತ್ತಿದ್ದಾರೆ. ಸಹಜವಾಗಿ ತಂದೆಯಾದವನು ಕಠಿಣ ಪ್ರವರ್ತನೆಯುಳ್ಳವನು, ತಾಯಿ ಮೃದುವಾಗಿರುವವಳು. ತಂದೆ ಕೋಪಗೊಂಡಾಗ ಮಗು ತಾಯಿ ಸೆರಗಿನ ಹಿಂದೆ ಬಚ್ಚಿಟ್ಟುಕೊಳ್ಳುತ್ತದೆ. ಆ ತಂದೆಯ ಕೋಪಕ್ಕೆ ಅಡ್ಡ ನಿಂತು ಅವನನ್ನು ಶಾಂತಗೊಳಿಸಿ ಮಗುವನ್ನು ತನ್ನ ಹೃದಯಕ್ಕೆ ಆತುಕೊಳ್ಳುತ್ತಾಳೆ ತಾಯಿ. ಸಾಮಾನ್ಯವಾದ ತಾಯಿಯೇ ಹೀಗೆಂದ ಮೇಲೆ ಆ ಜಗನ್ಮಾತೆಗೆ ಇನ್ನೆಷ್ಟು ದೊಡ್ಡ ದಯಾರ್ದ್ರ ದೃಷ್ಟಿಗಿರಬೇಕು. ಸ್ವಾಧಿಷ್ಠಾನ ಚಕ್ರ ಅಗ್ನಿತತ್ವವುಳ್ಳದ್ದು. ಅಲ್ಲಿ ಪ್ರಳಯಾಗ್ನಿ ರೂಪವಾದ ರುದ್ರನಿದ್ದಾನೆ. ಅಗ್ನಿಗೆ ಅಧಿದೇವತೆ ರುದ್ರ. ಸಂವರ್ತವೆನ್ನುವ ಪ್ರಳಯಾಗ್ನಿ ಇದೆ. ಇಲ್ಲಿ ಸಿದ್ಧರನ್ನು ಹಿಡಿಯುವ ಕೋರಿಕೆಗಳು, ತ್ರಿಲೋಕಾಧಿಪತ್ಯ, ಅಂದವಾದ ಸ್ವರ್ಗ ಸುಂದರಿಯರ ವ್ಯಾಮೋಹ ಮುಂತಾದ ಅನೇಕ ಅಗ್ನಿಗಳು ಪ್ರಳಯಾಗ್ನಿಯಂತೆ ಸಾಧಕನನ್ನು ಸುತ್ತುವರಿಯುತ್ತವೆ. ಇವೆಲ್ಲ ತಾಮಸಿಕ ಅಗ್ನಿಗಳು, ಕೋರಿಕೆಗಳ ಅಗ್ನಿಗಳು, ಸಾಧಕನ ಪಾಲಿಗೆ ಮೋಕ್ಷ ಮಾರ್ಗವನ್ನು ಅಡಗಿಸುವ ಪ್ರಳಯಾಗ್ನಿಗಳು, ಸಾಧಕನನ್ನು ಸಾಧನಾ ಪಥದಿಂದ ಪತನಗೊಳಿಸುವ ಅಗ್ನಿಗಳು. ಇವುಗಳನ್ನು ಶಾಂತಗೊಳಿಸುವುದು ಹೇಗೆ? ಯಾವುದರಿಂದ? ಸಾಧಕ ಈ ಸಂಧಿ ದಶೆಯಲ್ಲಿ ಚಂಚಲನಾಗಿ ಹೋದರೆ ಅಲ್ಲಿಯವರೆಗೂ ಮಾಡಿದ ಸಾಧನೆಯನ್ನು ವ್ಯರ್ಥವಾಗಿ ಹೋಗಿಬಿಡುವಂತೆ ಬಿಡುತ್ತಾಳೇನು ಆ ತಾಯಿ? ಆತನ ಸಾಧನೆಯೆಲ್ಲ ವ್ಯರ್ಥವಾಗಿ ಹೋಗುವಂತೆ ಬಿಡುತ್ತಾಳೆಯೇ ಆ ತಾಯಿ? ಇಲ್ಲ. ತನ್ನ ಮಗು ಆ ಸಾಧಕನ ಮೇಲಿನ ಅಪಾರ ಕರುಣೆಯಿಂದ ಅವನ ತಪ್ಪುಗಳನ್ನು, ದುರ್ಮಾರ್ಗಗಳನ್ನು ಕೂಡ ಮನ್ನಿಸಿ ಮತ್ತೊಮ್ಮೆ ಅವಕಾಶ ನೀಡಿ ಸರಿಯಾದ ದಾರಿಗೆ ಬರಲು ಅವನ ಮೇಲೆ ಕರುಣಾರಸ ವರ್ಷಿಸಿ ಆ ಅಗ್ನಿಗಳನ್ನು ಉಪಶಮನ ಮಾಡುತ್ತಾಳೆ. ಪ್ರಮಾದವಶಾತ್ ಆ ಅಗ್ನಿಗಳಿಂದ ಸಾಧಕನ ದೇಹ ಗಾಯಗೊಂಡರೆ ಸಾಧನೆಯಲ್ಲಿ ಪತನವಾಗುವುದೇ ಆ ಗಾಯವೆಂದರೆ. ಆ ಜಗನ್ಮಾತೆ ಅಂತಹವನಿಗೆ ಶೈತ್ಯೋಪಚಾರ ಮಾಡುತ್ತಾಳೆ ತನ್ನ ಶೀತಲ ಕರುಣಾಪೂರಿತ ದೃಷ್ಟಿಯಿಂದ. ಪ್ರಾಪಂಚಿಕವಾಗಿ ನಾವು ಕಾಣುವ ಅನೇಕ ರೀತಿಯ ಅಗ್ನಿ ಪ್ರಮಾದಗಳು ಸಾಮಾಜಿಕ, ರಾಜಕೀಯ, ಆರ್ಥಿಕ, ವಾತಾವರಣ ಕಾಲುಷ್ಯದಂತಹ ಪ್ರಳಯಾಗ್ನಿಗಳ ಮಧ್ಯೆ ಇಂದು ಸಿಕ್ಕಿಬಿದ್ದಿದೆ ಈ ಮಾನವ ಸಮಾಜ. ಈ ಪ್ರಮಾದಾಗ್ನಿಗಳ ಮಧ್ಯೆ ಸಿಕ್ಕಿಬಿದ್ದು ಇನ್ನೂ ಜೀವಂತವಾಗಿರುವ ಈ ಸಮಾಜವನ್ನು ಶೀತಲ ಕಿರಣಗಳನ್ನೆಸೆಯುತ್ತಾ ಕಾಪಾಡುತ್ತಿರುವ ಆ ದಿವ್ಯ ಶಕ್ತಿ ಯಾವುದು? ಎಲ್ಲಿಯದು? ಯಾರಿಂದ ಬಂದದ್ದು? ಇಷ್ಟಪಟ್ಟೋ ಇಷ್ಟವಿಲ್ಲದೆಯೋ ಪರಿಸ್ಥಿತಿಯ ಒತ್ತಡದಿಂದಲೋ ಯಾವುದೇ ಕಾರಣದಿಂದಲಾದರೂ ನಾವು ಮಾಡುತ್ತಿರುವ ಅಲ್ಪ ಸ್ವಲ್ಪ ಪೂಜೆ, ಸ್ತೋತ್ರ, ಪಾರಾಯಣ ಇಂತಹವುಗಳಿಂದಲೇ ತೃಪ್ತಿಗೊಂಡು ಆ ಜಗನ್ಮಾತೆ ತನ್ನ ಅಪಾರ ಮಾತೃ ಮಮತೆ ಎನ್ನುವ ಕರುಣಾದೃಷ್ಟಿಯನ್ನು ನಮ್ಮ ಮೇಲೆ ಹರಿಸಿ ನಾವು ಆ ಅಗ್ನಿಗಳಿಂದ ದಹನವಾಗುವುದನ್ನು ತಪ್ಪಿಸುತ್ತಿದ್ದಾಳೆ. ಯೋಚಿಸಿ ನೋಡಿ. ಇನ್ನು ಮನಸ್ಫೂರ್ತಿಯಾಗಿ ಇಷ್ಟಪಟ್ಟು ಭಕ್ತಿಯಿಂದ ಆಕೆಯನ್ನು ಸೇವಿಸಿದರೆ ಆ ತಾಯಿಯ ಅಪಾರ ದಯೆ ಸಾಕ್ಷಾತ್ಕರಿಸುವುದರಲ್ಲಿ ಸಂದೇಹವೆಲ್ಲಿಯದು. ಶ್ಲೋಕ 40. ಮಣಿಪೂರಕ ಚಕ್ರ. ಮೊದಲಿಗೆ ಶ್ಲೋಕವನ್ನು ಆಲಿಸೋಣ. ನಟಿ ತ್ವಂ ಶಕ್ತ್ಯ ತಿಮಿರ ಪರಿಪಂಥಿ ಸ್ಫುರಣಯ
ಸ್ಫುರನ್ನಾನಾರತ್ನಾಭರಣ ಪರಿಣಧೇಂದ್ರ ಧನುಷಂ ತವ ಶ್ಯಾಮಂ ಮೇಘಂ ಕಮಪಿ ಮಣಿಪೂರೈಕಶರಣಂ ನಿಷೇವ್ಯೇವ ಶಂತಂ ಹರಮಿಹಿರತಪ್ತಂ ತ್ರಿಭುವನಂ. ಅರ್ಥ: ಹೇ ತಾಯಿ ಭಗವತಿ, ಮಣಿಪೂರ ಚಕ್ರವೇ ನಿವಾಸವಾಗಿರುವ, ಕತ್ತಲನ್ನು ಹೊರದೂಡುವ ಪ್ರಕಾಶವುಳ್ಳ ಶಕ್ತಿಯಿಂದ, ಮಿಂಚುಗಳಿಂದ ಕೂಡಿದುದಾಗಿ ಅನೇಕ ರತ್ನಗಳಿಂದ ನಿರ್ಮಿತವಾದ ಆಭರಣಗಳ ಕಾಂತಿಯಿಂದ ಕಾಮನ ಬಿಲ್ಲು ಸೇರಿ ಆದ ಅನಿರ್ವಚನೀಯವಾದ ನಿನಗೆ ಸಂಬಂಧಿಸಿದ ನಿನ್ನ ಸ್ವರೂಪವಾದ ಕಾರ್ಮೋಡ, ಪ್ರಳಯ ಕಾಲದ ರುದ್ರನು ಎನ್ನುವ ಸೂರ್ಯನಿಂದ ತಪ್ಪಿಸಲ್ಪಡುತ್ತಿರುವ ಈ ತ್ರಿಭುವನಗಳನ್ನು ವರ್ಷಧಾರೆಗಳಿಂದ ನಿನ್ನ ಕೃಪಾರಸ ವೃಷ್ಟಿಯಿಂದ ನೆನೆಸುತ್ತಿದೆ. ಅಂತಹ ಶಿವಶಕ್ತ್ಯಾತ್ಮಕವಾದ ನೀಲಿ ಮೇಘವನ್ನು ಸೇವಿಸುತ್ತೇನೆ. ಈ ಶ್ಲೋಕದಲ್ಲಿ ಶ್ರೀ ಶಂಕರರು ಮಣಿಪೂರ ಚಕ್ರದಲ್ಲಿ ಸಾಧಕರಿಗೆ ಯೋಗ ಸಾಧನೆಯನ್ನು ತಿಳಿಸುತ್ತಿದ್ದಾರೆ. ಮಣಿಗಳಿಂದ ಕೂಡಿದ್ದೇ ಮಣಿಪೂರಕ ಚಕ್ರ. ಇಲ್ಲಿ ಮಣಿಗಳು ಎಂದರೆ ಐಶ್ವರ್ಯಗಳು, ಕೆಲವು ಧನ ಸಂಬಂಧ ಸಿದ್ಧಿಗಳು ಇಲ್ಲಿ ಸಾಧಕನಿಗೆ ಲಭಿಸುತ್ತವೆ. ಅದರಿಂದಲೇ ಮಣಿಪೂರವೆನ್ನುತ್ತಾರೆ. ನಾಭಿಸ್ಥಾನದಲ್ಲಿರುವ ಚಕ್ರವಿದು. ಸಾಧಾರಣವಾಗಿ ಷಟ್ಚಕ್ರ ಕ್ರಮ ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪೂರ, ಅನಾಹತ, ವಿಶುದ್ಧಿ, ಆಜ್ಞಾ ಹೀಗಿರುತ್ತದೆ. ಆದರೆ ಸೌಂದರ್ಯ ಲಹರಿಯಲ್ಲಿ ಆಚಾರ್ಯರು ಎಲ್ಲಿ ಈ ಷಟ್ಚಕ್ರಗಳಿಗೆ ಸಂಬಂಧಿಸಿದ ವರ್ಣನೆ ಬಂದರೂ ಮೂಲಾಧಾರ, ಮಣಿಪೂರ, ಸ್ವಾಧಿಷ್ಠಾನ, ಅನಾಹತ, ವಿಶುದ್ಧಿ, ಆಜ್ಞಾ ಹೀಗೆ ಮಣಿಪೂರ, ಸ್ವಾಧಿಷ್ಠಾನ ಚಕ್ರಗಳ ಸ್ಥಾನಗಳನ್ನು ಮಾತ್ರ ಅದಲು ಬದಲು ಮಾಡಿ ಮೊದಲು ಮಣಿಪೂರ, ನಂತರ ಸ್ವಾಧಿಷ್ಠಾನ ವರ್ಣನೆ ಮಾಡಿದ್ದಾರೆ. ಇದರಲ್ಲಿನ ಮಂತ್ರಯೋಗ ರಹಸ್ಯವೇನೋ ಮಹಾತ್ಮರಿಗೇ ತಿಳಿಯಬೇಕೇ ವಿನಃ ಸಾಮಾನ್ಯರಿಗೆ ಅರ್ಥವಾಗುವುದಿಲ್ಲ. ಏನೋ ಒಂದು ವಿಶೇಷ ಇರಲೇಬೇಕು ಆಚಾರ್ಯರ ಆಲೋಚನೆಯಲ್ಲಿ. ಅವರು ತಾವು ಹಾಗೆ ಅವನ್ನು ತಮ್ಮ ಅನುಭವದಲ್ಲಿ ದರ್ಶಿಸಿದರೋ ಏನೋ. ಇದು ಅಂದರೆ ಮಣಿಪೂರ ತಾಮಸ ಚಕ್ರ. ಒಂದು ಕ್ಷಣ ಮಿಂಚುವ ಮಿಂಚಿನಂತೆ ಅಮ್ಮನವರ ದರ್ಶನವಾಗುತ್ತದೆ ಸಾಧಕರಿಗೆ. ಅಮ್ಮನವರ ವರ್ಣ ಕಾರ್ಮೋಡದಂತೆ ಶ್ಯಾಮಲ ವರ್ಣ. ಆ ದೇವಿ ಶ್ಯಾಮಲ, ಆ ಕಾರ್ಮೋಡ ತೀಕ್ಷ್ಣವಾದ ಬಿಸಿಲನ್ನು, ಸೂರ್ಯನ ತಾಪನ ಶಕ್ತಿ, ಸ್ವಾಧಿಷ್ಠಾನದಿಂದ ಪ್ರಸಾರವಾಗುವಂತಹ ಸೂರ್ಯ ಶಕ್ತಿ, ಆ ತೀಕ್ಷ್ಣವಾದ ಬಿಸಿಲನ್ನು ತನ್ನ ಜಲರೇಖೆಗಳಿಂದ ಮುಚ್ಚುತ್ತಾ ಇಂದ್ರಧನುಸ್ಸಿನ ಬಣ್ಣಗಳಂತೆ ವಿವಿಧ ಬಣಿಗಳ ಕಾಂತಿಗಳುಳ್ಳ ಆಭರಣಗಳನ್ನು ಧರಿಸಿದ ಸ್ತ್ರೀ ಮೂರ್ತಿಯಾಗಿ, ಶ್ಯಾಮಲ ಗೌರಿಯಾಗಿ, ಶ್ಯಾಮಲ ವರ್ಣವಾಗಿ, ಕಾರ್ಮೋಡ ಸ್ವರೂಪಿಣಿಯಾಗಿ ಜಲಧಾರೆಗಳಿಂದ ಸೂರ್ಯ ತಾಪವನ್ನು ತಗ್ಗಿಸುತ್ತಾ ವರ್ಷಿಸುತ್ತದೆ ಮಣಿಪೂರ ಜಲಚಕ್ರ. ಅಗ್ನಿತತ್ವ, ಜಲತತ್ವ ಮೇಳವಿಸಿರುತ್ತದೆ ಆ ಕಾರ್ಮೋಡದಲ್ಲಿ. ಸೂರ್ಯ ಕಿರಣಗಳ ರೂಪದಲ್ಲಿ ಪ್ರಕಾಶ ರೂಪನಾಗಿ ಈಶ್ವರನಿದ್ದಾನೆ. ವರ್ಷ ರೂಪದಲ್ಲಿ ಅಮ್ಮನವರು. ಇಬ್ಬರು ಕೂಡಿ ಅದ್ಭುತ ಪ್ರಕಾಶ ರೂಪವಾದ ಹೊಳಪಿನಿಂದ ಸಾಧಕನ ಮೇಲೆ ಕರುಣಾ ರಸವರ್ಷ ಸುರಿಸುತ್ತಾರೆ. ಲೌಕಿಕವಾಗಿ ಇದನ್ನು ಪರಿಶೀಲಿಸಿದರೆ ಏಪ್ರಿಲ್ ಮೇ ತಿಂಗಳುಗಳಲ್ಲಿ ಭರಣಿ, ಕೃತ್ತಿಕ, ರೋಹಿಣಿ ನಕ್ಷತ್ರಗಳಲ್ಲಿ ತೀಕ್ಷ್ಣವಾದ ಅಗ್ನಿತಾಪಕ್ಕೆ ಸರ್ವ ಜನ ಜೀವರಾಶಿಗಳು ಬಿಸಿಲಿನ ಝಳಕ್ಕೆ ತಹತಹವಾಡಿ ಹೋಗುತ್ತಾರೆ. ಸನ್ಸ್ಟ್ರೋಕ್ ಎನ್ನುವಂತಹದು ಕೂಡ ಆಗುತ್ತದೆ. ಅನೇಕ ರೀತಿಗಳಿಂದ ಬಿಸಿಲಿನ ಝಳದಿಂದ ತಪ್ಪಿಸಿಕೊಳ್ಳಲು ಸರ್ವ ಪ್ರಯತ್ನ ಮಾಡುತ್ತಾರೆ. ಅಂತಹ ಬಿಸಿಲಿನಲ್ಲೂ ಕೆಲವು ಸಲ ಹಠಾತ್ತಾಗಿ ಆಕಾಶ ಮೇಘಾವೃತವಾಗಿ ಕಾರ್ಮೋಡಗಳಿಂದ ತುಂಬಿ ಮಿಂಚು ಗುಡುಗುಗಳಿಂದ ಕೂಡಿದ ವರ್ಷ ಸೂಚನೆಯಾಗುತ್ತದೆ. ಕಾಮನ ಬಿಲ್ಲು ಕಾಣಿಸಿಕೊಳ್ಳುತ್ತದೆ. ಅದನ್ನು ಅಮ್ಮನವರ ವಿರಾಟ್ ರೂಪವೆಂದು ಭಾವಿಸಿಕೊಳ್ಳಬಲ್ಲೆವಾದರೆ ಆ ಬಿಸಿಲಿನ ತಾಪವನ್ನು ತೀರಿಸುವುದಕ್ಕೆ ತಣ್ಣನೆಯ ನೀರನ್ನು ತುಂಬಿಕೊಂಡಿರುವ ಶ್ಯಾಮಲ ವರ್ಣ ಶ್ಯಾಮಲಾದೇವಿ ಜಗನ್ಮಾತೃ ರೂಪವೆಂದು ಆ ಕಾರ್ಮೋಡವನ್ನು ದರ್ಶಿಸಿಕೊಳ್ಳಬಲ್ಲೆವಾದರೆ ಆ ವರ್ಷಕ್ಕೆ ಮುಂಚಿದ್ದಂತಹ ತೀಕ್ಷ್ಣ ಬಿಸಿಲು, ಪರಮಶಿವನ ತಾಂಡವ ನೃತ್ಯ, ಗುಡುಗು, ಆ ಸ್ವಾಮಿಯ ಡಮರುಗನಾದ, ಮಿಂಚು ಆ ಸ್ವಾಮಿಯ ದೇಹ ಪ್ರಕಾಶ ಎಂದು ಭಾವಿಸಿಕೊಳ್ಳಬಲ್ಲೆವಾದರೆ ಅದಕ್ಕೆ ಮಿಂಚಿದ ಯೋಗ ಸಾಧನೆ, ಧ್ಯಾನ, ನಿರ್ಗುಣ ಪರಬ್ರಹ್ಮ ಸ್ವರೂಪ ದರ್ಶನ ಸಾಕ್ಷಾತ್ಕಾರಗಳಿಗೆ ಇನ್ನೊಂದು ಉತ್ತಮ ಉದಾಹರಣೆ ಇರಲಾರದು. ಆದರೆ ಅಂತಹ ಸಹನೆ, ಸಂಯಮಗಳನ್ನು ಇಂದಿನ ಧಾವಿಸುತ್ತಿರುವ ಜೀವನ ವಿಧಾನ ಮಾನವರಿಗೆ ಕೊಡಲಾರದು.
ವರ್ಷಾರಂಭಕ್ಕೆ ಮುಂಚೆ ಮನೆ ಸೇರಿಕೊಳ್ಳಬೇಕೆಂಬುವ ಒತ್ತಡ, ದೇವಿ ಮಹಾದೇವರ ಈ ತಾಂಡವ ನೃತ್ಯವನ್ನು ನೋಡಿ ಆನಂದಿಸುವುದಿರಲಿ, ಅಂತಹ ಯೋಚನಾಲಹರಿಗೂ ಅವಕಾಶ ಕೊಡುವುದಿಲ್ಲ. ಇದಕ್ಕೆ ಸಮಸ್ತವನ್ನು ಅತಿ ಶೀಘ್ರವಾಗಿ ತನ್ನದಾಗಿ ಮಾಡಿಕೊಳ್ಳಬೇಕೆನ್ನುವ ಮಾನವನ ದುರಾಸೆಯೇ ಕಾರಣ. ಇಂತಹ ಒಂದು ಅಪೂರ್ವವಾದ ಶಿವಶಕ್ತಿಯರ ಸೂರ್ಯ ಪ್ರಕಾಶ ಜಲರೂಪಗಳನ್ನು ಮಣಿಪೂರ ಚಕ್ರದಲ್ಲಿ ಕಾಣಿರೆಂದು ಆಚಾರ್ಯರ ಬೋಧೆ. ಶ್ಲೋಕ 41. ಮೂಲಾಧಾರ ಚಕ್ರ. ಮೊದಲಿಗೆ ಶ್ಲೋಕವನ್ನು ಆಲಿಸೋಣ. ಆಧಾರೇ ಮೂಲೆ ಸಹಸಮಯಯಾ ಲಾಸ್ಯ ಪರಯ ನವಾತ್ಮಾನಂ ಮನ್ಯೆ ನವರಸಮಹಾತಾಂಡವನಟಂ ಉಭಾಭ್ಯಾಮೇತಾಭ್ಯಾಂ ಉದಯವಿಧಿಮುದ್ದಿಶ್ಯ ದಯಯಾ ಸನಾಥಾಭ್ಯಾಂ ಜಗ್ನೆ ಜನಕ ಜನನೀ ಮಜ್ಜಗದಿದಂ. ಅರ್ಥ: ತಾಯಿ ಜಗನ್ಮಾತೆ, ನಿನ್ನ ಸ್ಥಾನವಾದ ಮೂಲಾಧಾರ ಚಕ್ರದಲ್ಲಿ ಲಾಸ್ಯ ರೂಪವಾದ ನೃತ್ಯದಲ್ಲಿ ಹೆಚ್ಚು ಆಸಕ್ತಿಯುಳ್ಳ ಸಮಯವೆನ್ನುವ ಆನಂದ ಭೈರವಿಯೊಡನೆ ಕೂಡಿ ನವರಸ ಭರಿತ ತಾಂಡವ ಮಾಡುವ ನವಾತ್ಮಕನಾಗಿ 9 ರೂಪಗಳಿರುವ ಆನಂದ ಭೈರವನಾಗಿ ತಿಳಿಯುತ್ತಿದ್ದೇನೆ. ಸೃಷ್ಟಿ ಸ್ಥಿತಿ ಲಯ ಮುಂತಾದ ಕರ್ತವ್ಯಗಳನ್ನು ಅನುಸರಿಸಿ ಅಪಾರ ಕರುಣೆಯಿಂದ ಕೂಡಿದ ಇವರಿಬ್ಬರಿಂದಲೇ ಜಗತ್ತಿಗೆ ಜಗನ್ಮಾತೆ ಜಗತ್ಪಿತರು ಸಾಕ್ಷಾತ್ಕರಿಸಿದರು, ಈ ಜಗತ್ತಿಗೆ ಮಾತಾಪಿತರಾದರು. ಈ ಶ್ಲೋಕದಲ್ಲಿ ಶ್ರೀ ಶಂಕರರು ಮೂಲಾಧಾರವೆನ್ನುವ ವೇದಿಕೆಯ ಮೇಲೆ ಜಗನ್ಮಾತೆ ಜಗತ್ಪಿತರಾದ ಸಮಯನು ಎಂದು ಕರೆಯಲ್ಪಡುವ ಕಾಮೇಶ್ವರರು ಲಾಸ್ಯ ತಾಂಡವಗಳನ್ನು ಅತ್ಯಂತ ಆನಂದದಿಂದ ಪ್ರದರ್ಶಿಸುತ್ತಾ ಅವರಲ್ಲಿನ ಚೈತನ್ಯ ಪ್ರಕಾಶಗಳೇ ಈ ಸೃಷ್ಟಿಗೆ ಮೂಲ ಕಾರಣವಾಗಿ ನವವ್ಯೂಹಗಳಿಂದ ಕೂಡಿ ನವಾತ್ಮಕನಾದ ಪರಮ ಶಿವ ತಾಂಡವ ನೃತ್ಯ ಮಾಡುತ್ತಿರಲು ಹುಬ್ಬು, ಕಣ್ಣು, ನೋಟ, ನೊಸಲು, ಕೈ ಬೆರಳುಗಳ ಮುದ್ರೆಗಳ ಅಭಿನಯ ಕೌಶಲ್ಯದಿಂದ ಲಾಸ್ಯ ನಾಟ್ಯವಾಡುವ ಜಗಜ್ಜನನಿ ಈಶ್ವರಿಯಾಗಲು ಈ ಇಬ್ಬರ ಆನಂದ ದಾಟದಿಂದ ಈ ಸರ್ವ ಸೃಷ್ಟಿ ಉತ್ಪತ್ತಿಯಾಗುತ್ತಿದೆ. ಸಕಲ ಕಲೆಗಳು ಪ್ರಕಾಶಗೊಳ್ಳುತ್ತಿವೆ, ಸರ್ವ ವಿದ್ಯೆಗಳು ಪ್ರಕಟಗೊಳ್ಳುತ್ತಿವೆ, ಸರ್ವ ಯೋಗ, ಧ್ಯಾನ, ತಪ, ಜಪ, ಯಜ್ಞ, ಯಾಗ, ಮಂತ್ರ, ತಂತ್ರ, ಯಂತ್ರ, ಪೂಜಾ ವಿಧಾನಗಳು ರೂಪುಗೊಳ್ಳುತ್ತಿವೆ ಎಂದು ವರ್ಣಿಸುತ್ತಿದ್ದಾರೆ. ಈ ಆನಂದ ನಾಟ್ಯವನ್ನು ನೋಡಲು ಯೋಗದ್ವಾರ, ಕುಂಡಲಿನಿ ವಿಕಾಸ ದ್ವಾರ ಯೋಗಿಗಳು ಸಾಧನೆ ಮಾಡುತ್ತಾರೆ. ಇದಕ್ಕೊಂದು ಕಥೆಯಿದೆ. ಮಗಧ ದೇಶದ ಪಾಟಲಿಪುತ್ರದಲ್ಲಿ, ಅಂದರೆ ಇಂದಿನ ಪಾಟ್ನಾ, ವರ್ಷೋಪಾಧ್ಯಾಯರು, ಉಪವರ್ಷೋಪಾಧ್ಯಾಯರು ಎಂಬ ಇಬ್ಬರು ಪಂಡಿತರಿದ್ದರು. ವರ್ಷೋಪಾಧ್ಯಾಯರು ದೊಡ್ಡವರು, ಉಪವರ್ಷೋಪಾಧ್ಯಾಯರು ಚಿಕ್ಕವರು. ಈ ಚಿಕ್ಕವರಿಗೆ ಉಪಕೋಸಲ ಎಂಬ ಮಗಳಿದ್ದಳು. ವರರುಚಿ, ಪಾಣಿನಿ ಎಂಬುವರಿಬ್ಬರು ವರ್ಷೋಪಾಧ್ಯಾಯರ ಶಿಷ್ಯರು. ಇವರಿಬ್ಬರಲ್ಲಿ ಪಾಣಿನಿ ಸ್ವಲ್ಪ ಮಂದಬುದ್ಧಿಯವನು. ಎಷ್ಟೇ ಬೋಧಿಸಿದರೂ ಅವನಿಗೆ ವಿದ್ಯೆ ಹತ್ತಲಿಲ್ಲ. ವರರುಚಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಿಷ್ಣಾತನಾದ. ಈ ವರರುಚಿ ಶಾಪಗ್ರಸ್ತನಾದ ಪುಷ್ಪದಂತನೆಂಬುವ ಗಂಧರ್ವ. ಇವನು ತನ್ನ ತಪಶಕ್ತಿಯಿಂದ ಅದೃಶ್ಯ ವಿದ್ಯೆ ಸಾಧಿಸಿ ಪಾರ್ವತಿ ಪರಮೇಶ್ವರರು ಏಕಾಂತದಲ್ಲಿದ್ದಾಗ ಪರಮೇಶ್ವರ ಹೇಳಿದ ಅನೇಕ ಅದ್ಭುತ ಕಥೆಗಳನ್ನು ಅದೃಶ್ಯನಾಗಿದ್ದುಕೊಂಡು ಪ್ರತಿದಿನವೂ ಕೇಳಿ ಅವನ್ನು ತನ್ನ ಪತ್ನಿಗೆ ಹೇಳುತ್ತಿದ್ದ. ಒಂದು ದಿನ ಪತಿಯೊಡನೆ ಬಂದ ಪುಷ್ಪದಂತನ ಪತ್ನಿ ಪಾರ್ವತಿಗೆ ನಮಸ್ಕಾರ ಮಾಡಿ ತನ್ನ ಪತಿ ಹೇಳಿದ ಅದ್ಭುತ ಕಥೆಗಳನ್ನು ಪಾರ್ವತಿಗೆ ಹೇಳಿದಳು. ನಡೆದಿರುವುದನ್ನೆಲ್ಲ ತಿಳಿದ ಪಾರ್ವತಿ ಪುಷ್ಪದಂತನನ್ನು ಮಾನವನಾಗಿ ಹುಟ್ಟೆಂದು ಶಪಿಸಿದಳು. ಈಶ್ವರ ಕರುಣೆಯಿಂದ ಕಾಣಾದನೆಂಬುವ ಬ್ರಹ್ಮರಾಕ್ಷಸನಿಗೆ ಈತ ಇನ್ನೊಬ್ಬ ಶಾಪಗ್ರಸ್ತನಾದ ಗಂಧರ್ವ. ಈ ಕಥೆಗಳನ್ನು ಹೇಳಿದಾಗ ಅವನು ಮಾನವ ಜನ್ಮ ತೀರುವುದೆಂದು ಅನುಗ್ರಹಿಸಿದ. ಅವನೇ ವರರುಚಿ, ಜ್ಯೋತಿಷ್ಶಾಸ್ತ್ರ ಪಂಡಿತ. ಇವನ ಸಹಾಧ್ಯಾಯಿ ಪಾಣಿನಿ. ಗುರುಗಳಾದ ವರ್ಷೋಪಾಧ್ಯಾಯರು ಪಾಣಿನಿಗೆ ವಿದ್ಯೆ ಹೇಳಿಕೊಟ್ಟು ಬೇಸತ್ತು ಹೋದರು. ಕೊನೆಗೆ ಅವರು, ಮಗು, ನಿನಗೆ ವಿದ್ಯೆ ಹೇಳಿಕೊಡುವ ಶಕ್ತಿ ನನಗಿಲ್ಲ. ನೀನು ಹಿಮಾಲಯಕ್ಕೆ ಹೋಗಿ ತೀವ್ರವಾದ ತಪಸ್ಸು ಮಾಡು. ಈಶ್ವರಾನುಗ್ರಹವಾದರೆ ನಿನಗೆ ಸರ್ವ ವಿದ್ಯೆಗಳು ಲಭಿಸಬಹುದು. ಮಾನವ ಪ್ರಯತ್ನವನ್ನೆಲ್ಲ ನಾನು ಮಾಡಿದ್ದೇನೆ, ನನ್ನಿಂದ ಆಗಲಿಲ್ಲ. ದೈವಾನುಗ್ರಹವೊಂದೇ ನಿನ್ನನ್ನು ಕಾಪಾಡಬಲ್ಲದು. ಹೋಗಿ ಬಾ ಎಂದು ಹೇಳಿದರು.
ಪಾಣಿನಿ ವಿದ್ಯೆ ಕಲಿಯುವುದರಲ್ಲಿ ಮಂದ ಬುದ್ಧಿಯೇ ಹೊರತು ಗುರುವಾಜ್ಞೆಯನ್ನು ದೈವಾಜ್ಞೆಯಂತೆ ಭಾವಿಸುವ ಶಿಷ್ಯ. ಅದರಿಂದ ಗುರುವು ಹೇಳಿದ ಪ್ರಕಾರ ಅನೇಕ ಕಷ್ಟಗಳನ್ನು ಸಹಿಸಿ ಹಿಮಾಲಯಕ್ಕೆ ಹೋಗಿ ಮಾನಸ ಸರೋವರ ಪರಿಕ್ರಮಣ ಮಾಡಿ ತಪಸ್ಸಿಗೆ ಕೂತ. ತಾನು ಗುರುವಿನಿಂದ ಪಡೆದ ಪಂಚಾಕ್ಷರ ಜಪದಲ್ಲಿ ತಾದಾತ್ಮ್ಯ ಹೊಂದಿದ. ಅ ಇ ಉ ರು ಕ ಎ ಓ ಓ ಎ ಓ ಜ ಐ ಓ ಚ ಹ ಯ ವ ರ ಟ ಲ ನ ಇ ಮ ಜ ನ ನ ಮ ಝ ಬ ಂಗ ಘ ಡ ದಶ ಜ ಬ ಗ ಡ ದ ಶ ಖ ಪ ಚ ಠ ಥ ಚ ಟ ತ ವ ಕ ವ ಯ ಶ ಶ ಸ ರ ಹಲ್ ಎನ್ನುವ ನಾದ ಕೇಳಿಸಿತು ಅವನಿಗೆ ಧ್ಯಾನ ಯೋಗದಲ್ಲಿ. ನಾದ ಬಂದ ದಿಕ್ಕನ್ನು ಹಿಡಿದು ಓಡಿದ ಪಾಣಿನಿ ಕೈಲಾಸದಲ್ಲಿ ಅಡಿಯಿಟ್ಟ. ಅಲ್ಲಿ ಜಗನ್ಮಾತೆಯಾದ ಪಾರ್ವತಿ, ಜಗತ್ಪಿತನಾದ ಪರಮೇಶ್ವರ ಲಾಸ್ಯ ತಾಂಡವ ನೃತ್ಯಗಳನ್ನು ಮಾಡುತ್ತಿದ್ದಾರೆ. ಸತ್ಯ ದೃಷ್ಟಿಯುಳ್ಳ ಸನಕ, ಸನಂದನ, ಸನತ್ಕುಮಾರ, ಸನತ್ಸುಜಾತರೆಂಬ ನಾಲ್ವರು ಬಾಲ್ಯ ದಶೆಯನ್ನು ಎಂದಿಗೂ ದಾಟದ ದಿಗಂಬರ ಯೋಗಿಗಳು, ಅವಧೂತರು ಅವರು ನೋಡುತ್ತಿದ್ದಾರೆ ಪಾರ್ವತೀ ಪರಮೇಶ್ವರರ ನಾಟ್ಯವನ್ನು. ನಂದಿ ನಾಟ್ಯ ನೋಡುತ್ತಾ ತಲೆ ಕೈಗಳನ್ನು ಆಡಿಸುತ್ತಾ ತನಗೆ ತಿಳಿಯದಂತೆಯೇ ಕಾಲು ಹೆಜ್ಜೆಗಳನ್ನು ಹಾಕುತ್ತಾ ನೃತ್ಯ ಮಾಡುತ್ತಿದ್ದಾನೆ. ತಪೋಧನರಾದ ಪತಂಜಲಿ ಮಹರ್ಷಿ, ವ್ಯಾಘ್ರಪಾದರು ಕೂಡ ಪ್ರೇಕ್ಷಕರಾಗಿದ್ದಾರೆ. ಪತಂಜಲಿ ಯೋಗಶಾಸ್ತ್ರವನ್ನು ರಚಿಸಿದ ಮಹಾ ತಪಸ್ವಿ. ಅದರಿಂದಲೇ ಅವರು ನಟರಾಜನ ನೃತ್ಯವನ್ನು ನೋಡಲು ಅರ್ಹತೆ ಪಡೆದಿದ್ದಾರೆ. ವ್ಯಾಘ್ರಪಾದರು ಮಹಾಮಹರ್ಷಿ, ದಿವ್ಯ ದೃಷ್ಟಿ ಇರುವವರು. ಎಲ್ಲರೂ ಆ ನೃತ್ಯವನ್ನು ನೋಡಲಾರರು. ಕೃಷ್ಣನ ವಿಶ್ವರೂಪ ದರ್ಶನ ಎಲ್ಲರೂ ನೋಡಲಾರರು. ಸಂಜಯ ವ್ಯಾಸ ಮಹರ್ಷಿಗಳು ಅನುಗ್ರಹಿಸಿದ ದಿವ್ಯ ದೃಷ್ಟಿಯಿಂದ ನೋಡಬಲ್ಲವನಾದ ಧೃತರಾಷ್ಟ್ರನಿಗೆ ಕ್ಷಣಕಾಲ ಕೃಷ್ಣ ಪರಮಾತ್ಮನೇ ದಿವ್ಯ ದೃಷ್ಟಿಯನ್ನು ಪ್ರಸಾದಿಸಿ ಉಪಸಂಹರಿಸಿದ. ಅರ್ಜುನನಿಗೂ ಗೀತೋಪದೇಶ ಸಮಯದಲ್ಲಿ ಸ್ವಲ್ಪ ಕಾಲ ದಿವ್ಯ ದೃಷ್ಟಿಯನ್ನು ನೀಡಲು ವಿಶ್ವರೂಪ ದರ್ಶನ ಮಾಡಿ, ನಿನ್ನ ಈ ದಿವ್ಯ ರೂಪವನ್ನು ಉಪಹರಿಸಿಕೋ ಸ್ವಾಮಿ, ನಾನು ನೋಡಲಾರೆ ಎಂದು ಭಯಪಟ್ಟು ಆ ದಿವ್ಯ ದೃಷ್ಟಿಯನ್ನು ಕಳೆದುಕೊಂಡ ಅರ್ಜುನ. ಹಾಗೆ ಭಗವದ್ ದರ್ಶನ ಎಲ್ಲರಿಗೂ ಆಗುವುದಿಲ್ಲ, ಕೆಲವರು ಸಿದ್ಧರಿಗೆ ಮಾತ್ರ ಸಾಧ್ಯ. ಮುಖ್ಯವಾಗಿ ಕೈಲಾಸದಲ್ಲಿ ಪಾರ್ವತಿ ಪರಮೇಶ್ವರರನ್ನು ಸಶರೀರರಾಗಿ ದರ್ಶಿಸಬಲ್ಲವರು ಕೆಲವರು ಸಿದ್ಧರು ಮಾತ್ರವೇ. ಅವರಲ್ಲಿ ಇವರು ಸೇರಿದ್ದಾರೆ. ನಾಟ್ಯಾವಸಾನ ಸಮಯವಾಯಿತು. ಈಶ್ವರ 14 ಸಲ ಢಮರು ಗುಡುಗುಡಿಸಿದ. ಮುಕ್ತಾಯ ಮಾಡುವಂತೆ ಮೊಳಗಿತು ಆ ಢಮರು ನಾದ. ಮೊದಲು ಈ ಧ್ಯಾನದಲ್ಲಿ ಪಾಣಿನಿ ಕೇಳಿದ ಹಲ್ಗಳ ಸಮುದಾಯವನ್ನು ಮತ್ತೆ ನುಡಿಯಿತು. ಕೈಲಾಸದಲ್ಲಿ ಹೆಜ್ಜೆಗಿಟ್ಟು ಶಿವ ಪಾರ್ವತಿಯರ ದರ್ಶನ, ಅವರ ತಾಂಡವ ಲಾಸ್ಯ ನಾಟ್ಯ ದರ್ಶನವಾದ ಮರುಕ್ಷಣದಲ್ಲೇ ಪಾಣಿನಿಯಲ್ಲಿ ಅಪಾರ ವಿದ್ಯೆ ಅಮೃತ ಝರಿಯಂತೆ ಕಟ್ಟೆ ಒಡೆದು ಉಕ್ಕಿ ಉಕ್ಕಿ ಹೊರಬಂತು. ಅಕ್ಷರಗಳಲ್ಲಿ ಅಕಾರ ಮೊದಲನೆಯದು, ಹಲ್ ಎನ್ನುವುದು ಕೊನೆಯದು. ಇವುಗಳ ಮಧ್ಯೆ ಇರುವ ಅಕ್ಷರಗಳು ಹಲ್ಗಳನ್ನು ಅಲ್ ಅಥವಾ ಅ ಎನ್ನುವುದನ್ನು ಸೂಚಿಸುತ್ತದೆ. ಅಲೋಂತಸ್ಯ ಎಂದು ಪಾಣಿನಿ ವ್ಯಾಕರಣದ ಮೊದಲ ಸೂತ್ರವನ್ನು ಗಟ್ಟಿಯಾಗಿ ಹೇಳಿದ ಆನಂದದಿಂದ ಶಿವ ಪಾರ್ವತಿಯರು, ಸನಕ ಸನಂದಾದಿಗಳು, ನಂದಿ ವಿಘ್ನೇಶ್ವರ ಕಾರ್ತಿಕೇಯರು, ಪ್ರಮಥ ಗಣಗಳು ಬೆಚ್ಚಿ ಬಿದ್ದರು. ಕೈಲಾಸದಲ್ಲಿ ಮಾನವ ವಾಕ್ಕು. ಎಲ್ಲರೂ ಪಾಣಿನಿಯ ಕಡೆ ನೋಡಿದರು. ಪಾಣಿನಿ ಅಚಿಂತ್ಯನಾಗಿ ಹೇಳಿಕೊಂಡು ಹೋಗುತ್ತಿದ್ದಾನೆ. ವಿನಯದಿಂದ ನಮಸ್ಕರಿಸುತ್ತಾ, ಪರಮಶಿವ ಪರಮೇಶ್ವರಿ, ನನ್ನ ಗುರುದೇವರ ಆಜ್ಞೆಯಂತೆ ಹಿಮಾಲಯಕ್ಕೆ ಬಂದು ಮಾನಸ ಸರೋವರ ಪ್ರಾಂತದಲ್ಲಿ ತಪಸ್ಸು ಮಾಡುತ್ತಿದ್ದಾಗ ಪರಮೇಶ್ವರನ ಡಮರು ನಾದದಲ್ಲಿನ ವಿಚಿತ್ರ ಅಕ್ಷರ ಸಮುದಾಯದ ವಿಚಿತ್ರ ನಾದ ನನ್ನನ್ನು ಇಲ್ಲಿಗೆ ಎಳೆದು ತಂದಿತು. ನಿಮ್ಮಿಬ್ಬರ ಲಾಸ್ಯ ತಾಂಡವ ನೃತ್ಯಗಳನ್ನು ನೋಡುವ ಅದೃಷ್ಟ ಪ್ರಸಾದಿಸಿದಿರಿ. ಈ ಅಕ್ಷರ ಸಮುದಾಯದಿಂದಲೇ ನನ್ನಲ್ಲಿ ವ್ಯಾಕರಣವೆನ್ನುವ ಒಂದು ಭಾಷಾ ಶಿಕ್ಷಾ ಹೊರಬರುತ್ತಿದೆ. ಭಾಷೆಗೆ ವ್ಯಾಕರಣವೇ ಪ್ರಾಣ. ಪದ್ಯ ಶ್ಲೋಕಗಳಿಗೆ ಛಂದಸ್ಸೇ ಪ್ರಾಣ. ನಿಮ್ಮ ನೃತ್ಯಾಂತ ಸಮಯದಲ್ಲಿ ಮತ್ತೆ 14 ಸಲ ಢಮರು ಮೊಳಗಿಸಿದಿರಿ. ಆ 14 ನಾದಗಳಲ್ಲಿನ ಅಕ್ಷರ ನಾದ ಸಮುದಾಯವೇ ನನ್ನ ವ್ಯಾಕರಣಕ್ಕೆ 14 ಮಾತ್ರೆಗಳಾಗಿ ನನ್ನ ಅಂತರಂಗದಲ್ಲಿ ರೂಪುಗೊಳ್ಳುತ್ತಿದೆ. ಮಹೇಶ್ವರ, ನಿನ್ನ ಅನುಗ್ರಹದಿಂದ ಉಂಟಾದ ಈ ವಿದ್ಯೆಯನ್ನು ಮಹೇಶ್ವರ ಸೂತ್ರಗಳೆಂದು ಹೆಸರಿಸುತ್ತಿದ್ದೇನೆ. ಇದು ಅಷ್ಟಾಧ್ಯಾಯವೆಂಬ ಹೆಸರು ಪಡೆಯುತ್ತದೆ. 14 ಮಾತ್ರೆಗಳನ್ನು ಮಹೇಶ್ವರ ಸೂತ್ರಗಳಾಗಿ 8 ಅಧ್ಯಾಯಗಳಲ್ಲಿ ಒಂದುಗೂಡಿಸುತ್ತಿದೆ ನನ್ನ ಹೃದಯ.
ಅದರಿಂದ ಇದು ಅಷ್ಟಾಧ್ಯಾಯ ಅಷ್ಟೇ ಅಲ್ಲ, ಮಹೇಶ್ವರಾನುಗ್ರಹದಿಂದ ಉಂಟಾದ ಈ ವ್ಯಾಕರಣ ಭೂಲೋಕವಾಸಿಗಳೆಲ್ಲ ಪಡೆಯಬೇಕೆಂದರೆ ಪ್ರಸಿದ್ಧ ಈಶ್ವರಾಲಯಗಳೆಲ್ಲದರಲ್ಲೂ ವ್ಯಾಕರಣ ದಾನ ಮಂಟಪಗಳು ನಿರ್ಮಿಸುವಂತೆ ನೀನು ನಿನ್ನ ಭಕ್ತರಿಗೆ ಅನುಜ್ಞೆ ಕೊಡು ಸ್ವಾಮಿ ಎಂದ ಸಾಷ್ಟಾಂಗ ದಂಡ ಪ್ರಣಾಮ ಮಾಡುತ್ತಾ ಅವನ ಗುರು ಭಕ್ತಿಗೆ, ಅಮಾಯಕ ಭಕ್ತಿಗೆ ಈಶ್ವರಿಯರು ಮಾರು ಹೋದರು. ಧನ್ಯನಾದೆ ಮಗು, ನೀನು ವ್ಯಾಕರಣಗಳೆಲ್ಲದರಲ್ಲೂ ಪ್ರಾಮಾಣಿಕವಾಗಿ ನಿನ್ನ ಪಾಣಿನಿ ವ್ಯಾಕರಣ ರೂಪುಗೊಳ್ಳುತ್ತದೆ. ಶಿಕ್ಷೆಗಳಲ್ಲೆಲ್ಲ ಯಾಜ್ಞವಲ್ಕ್ಯ ಶಿಕ್ಷೆ ಉತ್ತಮವಾಗಿರುವಂತೆ ವ್ಯಾಕರಣಗಳಲ್ಲಿ ಪಾಣಿನಿ ವ್ಯಾಕರಣವೇ ಪ್ರಾಮಾಣಿಕವಾಗುತ್ತದೆ. ನಿನ್ನ ಗುರುಭಕ್ತಿ ನಿನ್ನನ್ನು ಮಾನವರಿಗೆ ಅಸಾಧ್ಯವಾದ, ಪರಮಯೋಗಿಗಳಲ್ಲದೆ ಇತರರಿಗೆ ಸಾಧ್ಯವಾಗದ ನಮ್ಮ ಲಾಸ್ಯ ತಾಂಡವ ನಾಟ್ಯಗಳನ್ನು ತೋರಿಸಿತು, ಕೈಲಾಸಕ್ಕೆ ಕರೆದು ತಂದಿತು. ಇನ್ನು ನೀನು ಕ್ಷೇಮವಾಗಿ ಹಿಂತಿರುಗು ಆಶೀರ್ವದಿಸಿದ ಈಶ್ವರ. ನಂದೀಶ್ವರ ಮುಂದಕ್ಕೆ ಬಂದು, ಸ್ವಾಮಿ, ನಿನ್ನ ಹೆಜ್ಜೆಯೊಡನೆ ಹೆಜ್ಜೆ ಸೇರಿಸಿದ ನನ್ನ ನಾಟ್ಯಕ್ಕೆ ಅಂಗೀಕಾರ ಗೌರವ ಪ್ರಸಾದಿಸುವುದಿಲ್ಲವೇ ಎಂದ ಆರ್ತನಾಗಿ. ಈಶ್ವರ ಆನಂದದಿಂದ, ಭರತಮುನಿ ನಾಟ್ಯಶಾಸ್ತ್ರ ಅಭ್ಯಾಸ ಮಾಡುತ್ತಾ ತಪಸ್ಸು ಮಾಡುತ್ತಿದ್ದಾನೆ, ಅವನು ನಿನ್ನ ಹತ್ತಿರ ಬರುತ್ತಾನೆ, ಅವನಿಗೆ ಈ ನಾಟ್ಯಶಾಸ್ತ್ರ ಬೋಧಿಸು, ಅದು ನಿನ್ನ ಮೂಲಕ ಪ್ರಚಾರವಾಗಿ ಭರತಮುನಿಯಿಂದ ವ್ಯಾಪ್ಯವಾಗಿ ಭರತನಾಟ್ಯವೆಂದು ಭೂಲೋಕದಲ್ಲಿ ಗೌರವ ಪಡೆಯುತ್ತದೆ ಆಶೀರ್ವದಿಸಿದ ಶಿವ. ಹೀಗೆ ಪಾಣಿನಿ ವ್ಯಾಕರಣ ಲೋಕವ್ಯಾಪ್ತಿಗೆ ಬಂತು. ಆ ಪಾಣಿನಿ ಕಥೆ ಗುಣಾಢ್ಯನು ರಚಿಸಿದ ಬೃಹತ್ ಕಥೆಯಲ್ಲಿದೆ. ಪ್ರಾಕೃತ ಭಾಷೆಗಳು 6, ಅದರಲ್ಲಿ ಪೈಶಾಚ ಭಾಷೆ 1. ಗುಣಾಢ್ಯ ಪೈಶಾಚ ಭಾಷೆಯಲ್ಲಿ ಬೃಹತ್ ಕಥಾ ಮಂಜರಿ ಬರೆದ. ಆ ಬೃಹತ್ ಕಥೆಯನ್ನು ಅಂದಿನ ಮಹಾರಾಜ ಆಧರಿಸಲಿಲ್ಲವಾದ್ದರಿಂದ ಗುಣಾಢ್ಯ ಆ ಕೈಬರಹದ ಪ್ರತಿಯನ್ನು, ಅಂದರೆ ತಾಳಪತ್ರಗಳನ್ನು ಒಂದೊಂದಾಗಿ ಅಗ್ನಿಗೆ ಆಹುತಿ ಮಾಡುತ್ತಾ ಬಂದ. ಅಷ್ಟರಲ್ಲಿ ಮಹಾರಾಜ ತನ್ನ ತಪ್ಪನ್ನರಿತುಕೊಂಡು ಗುಣಾಢ್ಯನನ್ನು ಹುಡುಕುತ್ತಾ ಬಂದು ಅವನು ಮಾಡುತ್ತಿದ್ದ ಬೃಹತ್ ಕಥಾ ದಹನಕಾಂಡವನ್ನು ನಿಲ್ಲಿಸಿದ. ಆದರೆ ಆ ವೇಳೆಗೆ ಅರ್ಧ ಬೃಹತ್ ಕಥೆ ಅಗ್ನಿಗಾಹುತಿಯಾಗಿತ್ತು. ಮಿಕ್ಕಿದ್ದನ್ನು ಮಹಾರಾಜ ತೆಗೆದುಕೊಂಡು ಗುಣಾಢ್ಯನ ಕ್ಷಮೆ ಕೋರಿ ಅವನನ್ನು ಸತ್ಕರಿಸಿದ. ರಾಜನ ಕೋರಿಕೆಯಂತೆ ಕ್ಷೇಮೇಂದ್ರನೆನ್ನುವ ಮಹಾಕವಿ ಗುಣಾಢ್ಯನ ಆ ಮಿಕ್ಕ ತಾಳಪತ್ರಗಳಲ್ಲಿದ್ದ ಬೃಹತ್ ಕಥೆಯನ್ನು ಸಂಸ್ಕೃತದಲ್ಲಿ ಸಂಕ್ಷಿಪ್ತವಾಗಿ ಬರೆದ. ಅದನ್ನೇ ಸೋಮದೇವ ಭಟ್ಟ ಕಥಾಸರಿತ್ಸಾಗರವಾಗಿ ಒಳ್ಳೆಯ ಕಥೆಗಳಾಗಿ ರೂಪುಗೊಳಿಸಿದ. ಪಾಣಿನಿ ಕೇಳಿದ ಆ ಶಬ್ದಗಳು ಈಶ್ವರನ ನೃತ್ಯದಲ್ಲಿ ಉದಯಿಸಿದ ಶಬ್ದಗಳು. ಶಿವಸ್ವರೂಪವನ್ನು ಏಕಭೋಗವಾಗಿ ಮಾಡಲು, ಅಂದರೆ ನೃತ್ಯ ನಟರಾಜನಾಗಿ ದರ್ಶಿಸಲು ಅನುಕೂಲವಾಗಿವೆ. ಇದನ್ನೇ ಶಿವಶಕ್ತಿಸ್ತು ಸೂತ್ರಗಳಾಗಿ ನಂದಿಕೇಶ್ವರ ಗ್ರಹಿಸಿ ಭಾಷ್ಯ ಬರೆದ. ಇಂತಹ ಅನೇಕ ಕಥೆಗಳು ಶಿವ ಪಾರ್ವತಿಯರ ನಾಟ್ಯದಾಟಗಳಲ್ಲಿ ಸೇರಿವೆ. ಆದಿಶಂಕರರು ಅವರನ್ನು ದರ್ಶಿಸಿದವರಾದ್ದರಿಂದಲೇ ಈ ಶ್ಲೋಕದಲ್ಲಿ ಅವರಿಬ್ಬರ ದಿವ್ಯ ನಾಟ್ಯದಿಂದ ಈ ಜಗತ್ತು ಜನನಿ ಜನಕರನ್ನು ಹೊಂದಿದ್ದಾಗಿದೆ ಎಂದು ವರ್ಣಿಸಿದರು. ಸರ್ವ ಸೃಷ್ಟಿಗೆ, ಸರ್ವ ಕಲೆಗಳಿಗೆ, ಸರ್ವ ವಾಕ್ಕುಗಳಿಗೆ ಜನನಿ ಜನಕರು ಪಾರ್ವತಿ ಪರಮೇಶ್ವರರು. ನಾವು ಸಾಧಾರಣ ಮಾನವರು. ಆ ಯೋಗ, ಧ್ಯಾನ, ತಪಸ್ಸುಗಳು ನಮಗೆ ಸಿಕ್ಕುವುದಿಲ್ಲ. ಅದರಿಂದ ನಾವು ಚಿತ್ತಶುದ್ಧಿಯಿಂದ ಕೂಡಿದ ಭಕ್ತಿಯಿಂದ ಒಂದು ಸಾಕಾರ ರೂಪವನ್ನು ಧ್ಯಾನಿಸುತ್ತಾ ಸ್ತೋತ್ರ ಪಾರಾಯಣ ಮಾಡುತ್ತಿದ್ದರೆ ಆ ನಾಮ ಜಪ ಮಹಿಮೆಯಿಂದ ನಮ್ಮ ಮನೋವೇದಿಕೆಯ ಮೇಲೆ ಜಗನ್ಮಾತೆ ಜಗತ್ಪಿತರ ಲಾಸ್ಯ ತಾಂಡವ ನೃತ್ಯಗಳನ್ನು ನಮ್ಮ ಮನೋನೇತ್ರಗಳಲ್ಲಿ ನೋಡಬಹುದು. ನಮ್ಮ ಹೃದಯವನ್ನೇ ವೇದಿಕೆಯಾಗಿ ಮಾಡಿ ಆ ದಿವ್ಯ ದಂಪತಿಗಳ ನಾಟ್ಯದಾಟಕ್ಕೆ ರಂಗಸ್ಥಳವಾಗಿಸಬಹುದು. ಮನಸ್ಸಿದ್ದಲ್ಲಿ ಮಾರ್ಗವಲ್ಲವೇ? ತ್ಯಾಗರಾಜರು, ಅನ್ನಮಯ್ಯ, ರಾಮದಾಸರು, ದೀಕ್ಷಿತರು, ಕಬೀರರು, ತುಳಸಿದಾಸರು, ಸೂರದಾಸ್, ಭಕ್ತೆ ಮೀರಾ, ರಾಮಕೃಷ್ಣ ಪರಮಹಂಸರು, ರಮಣ ಮಹರ್ಷಿಗಳು, ಭಕ್ತಪೋತನ, ಕಾಳಿದಾಸ, ಆದಿಶಂಕರರು, ಹೀಗೆ ಅನೇಕ ಮಹನೀಯರು, ಮಹಾತ್ಮರು, ಮಹಾಕವಿಗಳು, ಆಚಾರ್ಯರು ಸಾಕಾರ ರೂಪ ಧ್ಯಾನ ಮಾಡಿ, ಗಾನ ಮಾಡಿ, ಕವಿತ್ವ ಮಾಡಿ, ನಾಮ ಜಪ ಮಾಡಿ ಉದ್ಧಾರವಾದವರೇ ಅಲ್ಲವೇ? ನಾವು ಪ್ರಯತ್ನ ಮಾಡೋಣ, ಅದರಲ್ಲಿ ತಪ್ಪೇನಿಲ್ಲ. ಈ 11ನೆಯ ಅಧ್ಯಾಯದ 6 ಶ್ಲೋಕಗಳಲ್ಲಿ ಶ್ರೀ ಶಂಕರರು ಷಟ್ಚಕ್ರಗಳಲ್ಲಿ ಶಿವಶಕ್ತಿಯರ ಸಂಯೈಕ್ಯ ರೂಪವನ್ನು ವರ್ಣಿಸಿದ್ದಾರೆ. ಈ ಅಧ್ಯಾಯ ಪಾರಾಯಣ ಶ್ರದ್ಧಾ ಭಕ್ತಿಗಳಿಂದ ಮಾಡಿದವರಿಗೆ ಅನೇಕ ವಿಧವಾದ ಕಠಿಣ ರೋಗಗಳು ಉಪಶಮನವಾಗುತ್ತವೆ. ಭೂತ ಪ್ರೇತ ಪಿಶಾಚ ಗ್ರಹ ಬಾಧೆಗಳು ತೊಲಗಿ ಹೋಗುತ್ತವೆ. ಹಾಗೂ ದುಸ್ವಪ್ನಗಳಿರುವುದಿಲ್ಲ.
ಸಕಲ ಉದರ ರೋಗಗಳು ಶಾಂತಿಗೊಳ್ಳುತ್ತವೆ. ಇಲ್ಲಿಗೆ 11ನೆಯ ಅಧ್ಯಾಯ ಸಮಾಪ್ತ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.